ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ಆರ್ಥಿಕ ಸಮೀಕ್ಷೆ ಮುಂದಿನ ಭಾಗಕ್ಕೆ ಸ್ವಾಗತ. ಇಂದು ನಾವು ಉಳಿದಂತಹ 7, 8, 9, 10 ಹಾಗೂ 11 ವಾಲ್ಯೂಮ್ 1 ನಲ್ಲಿ ಉಳಿದಿರುವಂತಹ ಈ 4 ಚಾಪ್ಟರ್ಗಳನ್ನ ಈ ಕಾರ್ಯಕ್ರಮದಲ್ಲಿ ನಾವು ನೋಡಲಿದ್ದೇವೆ. ಸೊ ಈಗ ಇರುವಂತಹ ಚಾಪ್ಟರ್ಗಳು ತುಂಬಾ ಡಿಸ್ಕಸ್ ಮಾಡಿದೀವಿ ಆಗಲೇ. ಹಿಂದೆ ನಾವು ಡಿಸ್ಕಸ್ ಮಾಡಿದಂತಹ ಬೇರೆ ಬೇರೆ ಚಾಪ್ಟರ್ಗಳ ವಿಷಯಗಳಲ್ಲಿ ಇಂಡೈರೆಕ್ಟ್ ಆಗಿ ಈ ಚಾಪ್ಟರ್ಗಳ ಅಥವಾ ನ್ಯಾಷನಲ್ ಬ್ಯಾಂಕ್ಸ್ ಗಳ ಬಗ್ಗೆ ಹಾಗೂ ಯಾವ ರೀತಿಯಾಗಿ GDP ಕ್ಯಾಲ್ಕುಲೇಷನ್ ಅಲ್ಲಿ ಮಿಸ್ಕನ್ಸೆಪ್ಷನ್ ಅಂತ ಏನೇ ನಾನು ಇಂಟ್ರೊಡಕ್ಷನ್ ಚಾಪ್ಟರ್ ಅಲ್ಲಿ ಮಾತಾಡಿದ್ದೆ, ಸೊ ಆ ರೀತಿಯ ವಿಷಯಗಳ ಬಗ್ಗೆ ನಾವು ಒಂದಿಷ್ಟು ಸಂಕ್ಷಿಪ್ತವಾಗಿ ಈಗ ಮುಂದಿನ ಸ್ಲೈಡ್ಸ್ ಗಳಲ್ಲಿ ನೋಡಲಿದ್ದೇವೆ. ಸೊ ಇಂದಿನ 7ನೇ ಚಾಪ್ಟರ್ ಆಗಿರುವಂತಹದ್ದು ಗೋಲ್ಡನ್ ಜೂಬ್ಲಿ ಆಫ್ ಬ್ಯಾಂಕ್ ನ್ಯಾಷನಲೈಸೇಷನ್ ಟೇಕಿಂಗ್ ಸ್ಟಾಕ್. ಸೊ ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ ನಿಂದಾಗಿ ಯಾವ ರೀತಿಯಾಗಿ ನಾವು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರಲು ಸಾಧ್ಯವಾಯಿತು ಅಂಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಹಾಗೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಗಳಲ್ಲಿ ಒಂದಿಷ್ಟು ನಾವು ಕಂಪ್ಯಾರಿಸನ್ ಅನ್ನ ಮಾಡಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಗಳಲ್ಲಿ ಹಾಗೂ ಎಫಿಷಿಯನ್ಸಿಗಳಲ್ಲಿ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ಸ್ ಗಳನ್ನ ಮಾಡುವ ಸಾಧ್ಯತೆಗಳಿವೆ, ಇನ್ನು ಯಾವ ರೀತಿಯ ಬದಲಾವಣೆಗಳು ಮಾಡಿದ್ದಲ್ಲಿ ಎಷ್ಟು ಗ್ಯಾಪ್ ನಾವು ಸದ್ಯಕ್ಕೆ ಕಾಣ್ತಾ ಇದ್ದೀವಿ, ಅದರಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಇಲ್ಲಿ ಮಾತಾಡಲಿದ್ದೇವೆ. ಸೊ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ ಮುನ್ನ ಒಂದಿಷ್ಟು ಟರ್ಮಿನಾಲಜೀಸ್ ಗಳನ್ನ ನೋಡೋಣ. ಸೊ ಮೊದಲನೇ ಟರ್ಮಿನಾಲಜಿ ನ್ಯಾಷನಲೈಸೇಷನ್ ಬಗ್ಗೆ ಬರ್ತಾ ಇದೆ. ಸೊ ನ್ಯಾಷನಲೈಸೇಷನ್ ಫಸ್ಟ್ ಟರ್ಮ್ ಆಗಿರೋದ್ರಿಂದ ಇಲ್ಲಿ ಇರುವಂತಹ ಟರ್ಮಿನಾಲಜಿ ನಮಗೆ ಹೇಳ್ತಾ ಇರುವಂತಹದ್ದು, ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಂಕ್ಗಳ ನ್ಯಾಷನಲೈಸೇಷನ್ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಸೊ ಯಾವಾಗ ಪ್ರೈವೇಟ್ ಅಸೆಟ್ಸ್ ಏನಿರ್ತಾವೋ ಅವನ್ನ ಪಬ್ಲಿಕ್ ಆಗಿ ಕನ್ವರ್ಟ್ ಮಾಡಿದಾಗ ಅಥವಾ ಪ್ರೈವೇಟ್ ಆಗಿ ಇರುವಂತಹ ಕಂಪನಿನ ಯಾವಾಗ ಗವರ್ಮೆಂಟ್ ಗೆ ಕನ್ವರ್ಟ್ ಮಾಡ್ತೀವಿ ಅದನ್ನ ಪಬ್ಲಿಕ್ ಅಸೆಟ್ ಅಂತ ಕರಿತೀವಿ. ಸೊ ಆ ತರಹದ ತಂದಾಗ ಅಂದ್ರೆ ಪಬ್ಲಿಕ್ ಓನರ್ಶಿಪ್ ಕನ್ವರ್ಷನ್ ಮಾಡಿದಾಗ, ಆ ಪಬ್ಲಿಕ್ ಓನರ್ಶಿಪ್ ಅಡಿಯಲ್ಲಿ ಬಂದಾಗ ಅದನ್ನ ನಾವು ನ್ಯಾಷನಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ನ್ಯಾಷನಲೈಸೇಷನ್ ಅಂದ್ರೆ ರಾಷ್ಟ್ರದಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಅಥವಾ ಎಲ್ಲರಿಗೋಸ್ಕರ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ. ಸೊ ಪ್ರೈವೇಟ್ ಅಸೆಟ್ ಇರೋದನ್ನ ಪಬ್ಲಿಕ್ ಅಸೆಟ್ ಗೆ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಇರೋದನ್ನ ನ್ಯಾಷನಲೈಸೇಷನ್ ಅಂತ ಕರಿತೀವಿ. ಹಾಗೆ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೀವಿ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕೆಲವೊಂದು ಚಿರಂಜೀವಿ ಅವ್ರ ಒಂದು ಮೂವಿಯಲ್ಲೂ ನೋಡ್ತೀವಿ. ಸೊ ನೀವು ಒಬ್ಬನಿಗೆ ಹೆಲ್ಪ್ ಮಾಡಿ, ಒಬ್ಬನು ಇನ್ನೂ 3 ಜನಕ್ಕೆ ಹೆಲ್ಪ್ ಮಾಡಬೇಕು, ಸೊ ಈ 3 ಜನ ಇನ್ನೂ 3 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಸೊ ಈ ತರಹ ನಾವು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕಾರ್ಯದಿಂದಾಗಿ ಆಗುವಂತಹ ನಷ್ಟ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಥವಾ ಅದು ಕೂಡಿಕೊಂಡು ಹೆಚ್ಚಿನ ಒಂದಿಷ್ಟು ನಷ್ಟವನ್ನ ಪರಿಗಣಿಸಿದಾಗ ಅಥವಾ ಹೆಚ್ಚಿನ ನಷ್ಟ ಆಗ್ತಾ ಇದೆ ಅನ್ನೋ ಒಂದು ಸ್ಥಿತಿಗೆ ತಲುಪಿದಾಗ ಅದಕ್ಕೆ ನಾವು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಇನ್ಪುಟ್ ಇಂದ ಅಥವಾ ಸರ್ಕಾರದ ಹಣ ಹಾಕ್ತಾ ಇರೋದ್ರಿಂದ ಅಥವಾ ಖರ್ಚು ಮಾಡ್ತಾ ಇರೋದ್ರಿಂದ ಸರ್ಕಾರದ ಹಣ, ಅದರಿಂದಾಗಿ ಬರ್ತಾ ಇರುವಂತಹ ಔಟ್ಪುಟ್ ಏನಿದೆ ಅದು ಹೆಚ್ಚಿನ ಮಟ್ಟಕ್ಕೆ ಲಾಸ್ ಅಥವಾ ಪ್ರಾಫಿಟ್ ಎರಡೂ ಆಗ್ಬೋದು. ಸೊ ಕೊಡ್ತಾ ಇರುವಂತಹ ಇನ್ಪುಟ್ ಏನಿದೆ, ಸೊ ಆ ಇನ್ಪುಟ್ ಮಲ್ಟಿಪ್ಲೈ ಆಗಿ ಕೊಡುವಂತಹ ಔಟ್ಪುಟ್ ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ. ಅದು ಪಾಸಿಟಿವ್ ಆದ್ರೂ ಆಗಿರಬಹುದು, ನೆಗೆಟಿವ್ ಆದ್ರೂ ಆಗಿರಬಹುದು. ಸೊ ಈ ತರಹದ ಒಂದು ಸಿಸ್ಟಮಿಗೆ ನಾವು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೀವಿ. ಮಲ್ಟಿಪ್ಲೈ ಅಂದ್ರೆ ಅದು ಮಲ್ಟಿಪ್ಲೈ ಆಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಸೊ ಹಾಗೆ ಇನ್ನೊಂದು ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ, ಕ್ಯಾಪಿಟಲ್ ಟು ರಿಸ್ಕ್ ಅಸೆಟ್ ರೇಷಿಯೋ ಅಂತ ಕರಿತೀವಿ. ಸೊ ಇಲ್ಲಿ ಕೊಡ್ತಾ ಇರುವಂತಹದ್ದು ಕ್ಯಾಪಿಟಲ್ ಹಾಗೂ ರಿಸ್ಕಿಗೆ ಇರುವಂತಹ ರೇಷಿಯೋನ ನಾವು ನೋಡ್ತೀವಿ. ಸೊ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋದಲ್ಲಿ ಇಲ್ಲಿ ಬ್ಯಾಂಕಿಗೆ ಇರುವಂತಹ ಕ್ಯಾಪಿಟಲ್ ಏನಿದೆ ಅದು ಎಷ್ಟರ ಮಟ್ಟಿಗೆ ರಿಸ್ಕ್ ಅನ್ನ ವೇಟೆಡ್ ಆವರೇಜ್ ತಗೊಂಡಾಗ ಅಥವಾ ಎಷ್ಟರ ಮಟ್ಟಿಗೆ ರಿಸ್ಕ್ ಇದೆ ಆ ಕ್ಯಾಪಿಟಲ್ ಅಲ್ಲಿ ಅಂತ ನೋಡಿದಾಗ ಅದನ್ನ ನಾವು ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅಂತ ಕರಿತೀವಿ. ಸೊ ಇದನ್ನ ನಾವು ಡೆಪಾಸಿಟರ್ಸ್ ಏನಿರ್ತಾರೆ ಆ ಡೆಪಾಸಿಟರ್ಸ್ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಎಷ್ಟರ ಮಟ್ಟಿಗೆ ಫೈನಾನ್ಷಿಯಲ್ ಸಿಸ್ಟಮ್ ಸ್ಟೇಬಲ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲು ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ನಮಗೆ ಸಹಕಾರಿಯಾಗುತ್ತದೆ. ಅದರ ಜೊತೆಯಲ್ಲಿ ಫೈನಾನ್ಷಿಯಲ್ ಸಿಸ್ಟಮ್ ಸ್ಟೆಬಿಲಿಟಿ ಮತ್ತು ಎಫಿಷಿಯನ್ಸಿ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಏನು ಕರಿತೀವಿ. ಸೊ ಆ ಎರಡು ಕಂಡೀಷನ್ಸ್ ಅಥವಾ ಪ್ಯಾರಾಮೀಟರ್ಸ್ ನ ಸ್ಟಡಿ ಮಾಡಲು ನಮಗೆ ಕ್ಯಾಪಿಟಲ್ ಅಡಿಕ್ವೆಸಿ ರೇಷಿಯೋ ಅನ್ನೋ ಒಂದು ವ್ಯಾಲ್ಯೂ ಅನ್ನ ನೋಡಿಕೊಂಡು ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಆರ್ಥಿಕ ಇನ್ಸ್ಟಿಟ್ಯೂಷನ್ ಇನ ಸ್ಟೆಬಿಲಿಟಿ ಹಾಗೂ ಎಫಿಷಿಯನ್ಸಿನ ನಾವು ಡಿಸೈಡ್ ಮಾಡ್ತೀವಿ. ಹಾಗೂ ಜಾಮ್ ಟ್ರಿನಿಟಿ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆಲ್ಲ ನಮಗೆ ಗೊತ್ತಿದೆ. ಜನ್ಧನ್ ಅಕೌಂಟ್, ಜಾಮ್, ಎರಡನೇದು ಆಧಾರ್, ಮೂರನೇದು ಮೊಬೈಲ್ ನೆಟ್ವರ್ಕ್. ಸೊ ಈ 3 ಇಂಟಿಗ್ರೇಟ್ ಮಾಡಿ ಯಾವ ರೀತಿಯಾಗಿ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಬದಲಾವಣೆಗಳನ್ನ ತರಲು ಸಾಧ್ಯವಾಯಿತು ಅನ್ನೋದ್ರ ಬಗ್ಗೆ ಜಾಮ್ ಟ್ರಿನಿಟಿ ಮಾತಾಡುತ್ತದೆ. ಹಾಗೆ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, 5ನೇ ಪದದ ಇದು RBI ಹೇಳ್ತಾ ಇರುವಂತಹದ್ದು ಕೆಲವೊಂದು ಅಕೌಂಟ್ಗಳು ಅಥವಾ ಕೆಲವು ಲೋನ್ ತಗೊಂಡಿರುವಂತಹವರು ಏನಾದರೂ 90 ದಿನಗಳಲ್ಲಿ ಅಥವಾ 90 ದಿನ
ಸತತವಾಗಿ 3 ತಿಂಗಳು ಅವರು ಹಣ ಪಾವತಿಸೇ ಇದ್ದಿದ್ದಲ್ಲಿ ಆ ತರಹದ ಲೋನ್ ಅಕೌಂಟ್ಸ್ ಗಳನ್ನ NPA ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ RBI ಗೈಡ್ಲೈನ್ಸ್ ಅನ್ನ ಕೊಡುತ್ತದೆ. ಸೊ ಈ RBI ನಾರ್ಮ್ ಅನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಥವಾ ಯಾವುದೇ ಒಂದು ಲೋನು ಸತತವಾಗಿ 3 ತಿಂಗಳು ಅಂದ್ರೆ 90 ದಿನಗಳ ಕಾಲ ಪೇಮೆಂಟ್ಸ್ ಆಗದೇ ಇದ್ದಿದ್ದಲ್ಲಿ ಆ ತರದನ್ನ ನಾವು NPA ಅಂತ ಕರಿತೀವಿ. ಹಾಗೆ ಡಾಟಾ ಇನ್ ಸ್ಟ್ರಕ್ಚರ್ಡ್ ಫ್ರಾಮ್ ಅನ್ಸ್ಟ್ರಕ್ಚರ್ಡ್ ಫ್ರಾಮ್, ಸ್ಟ್ರಕ್ಚರ್ಡ್ ಅಂತಂದ್ರೆ ಆರ್ಗನೈಸ್ಡ್ ಆಗಿ ಅಂತ, ಅನ್ಸ್ಟ್ರಕ್ಚರ್ಡ್ ಅಂತಂದ್ರೆ ಆರ್ಗನೈಸ್ಡ್ ಇಲ್ಲದೆ ಇರೋದು. ಸೊ ಡೇಟಾ ಅಂತಂದ್ರೆ ನಾ ಹೇಳಿದಾಗೆ ಇನ್ಫಾರ್ಮೇಶನ್ ಅನ್ನ ಡೇಟಾ ಅಂತ ಕರಿತೀವಿ. ಸೊ ಡೇಟಾ ಯಾವಾಗ ಆರ್ಗನೈಸ್ಡ್ ಇರ್ತದೆ ಅದು ಸ್ಟ್ರಕ್ಚರ್ಡ್ ಫಾರ್ಮ್ ಅಲ್ಲಿ, ಹಾಗೆ ಡೇಟಾ ಇನ್ ಅನ್ಸ್ಟ್ರಕ್ಚರ್ಡ್ ಫಾರ್ಮ್. ನೆಕ್ಸ್ಟ್ ಏಜೆನ್ಸಿ ಪ್ರಾಬ್ಲಮ್ ಅಂತಂದ್ರೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಗೆ ಅಂತ ಅಂತೀವಿ. ಸೊ ಯಾವುದೇ ಎರಡು ಬಾಡೀಸ್ ಗಳ ಮಧ್ಯೆ ಅಥವಾ ಯಾವುದೇ ಎರಡು ಅಂಗಗಳ ಮಧ್ಯದಲ್ಲಿ ಇರುವಂತಹ ತಾರತಮ್ಯದಿಂದಾಗಿ ಆಗುವಂತಹ ವ್ಯತ್ಯಾಸಗಳನ್ನು ನಾವು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಏಜೆನ್ಸಿ ಪ್ರಾಬ್ಲಮ್ ಅನ್ನ ರೆಫರ್ ಮಾಡ್ತೀವಿ. ಸೊ ಈ ಚಾಪ್ಟರ್ ನಲ್ಲಿ ನಾವು ನೋಡ್ತಾ ಇರುವಂತಹದ್ದು ಭಾರತ ದೇಶದ ಕ್ಯಾಪಿಟಲ್ ಅಂತ ಏನ್ ಕರಿತೀವಿ ಅದು ಹೆಚ್ಚಿನ ಮಟ್ಟದಲ್ಲಿ ಆಕ್ಟಿವ್ ಆಗಿ ಯೂಸ್ ಮಾಡಿ ಹೆಚ್ಚು ಪ್ರೊಡಕ್ಟಿವ್ ಆಗಬೇಕು ಅಂತಂದ್ರೆ ಅದು ತುಂಬಾ ಜುಡಿಷಿಯಸ್ ಆಗಿ ಬ್ಯಾಂಕಿಂಗ್ ಸೆಕ್ಟರ್ ಇಂಡಸ್ಟ್ರಿಗಳಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದಾಗಿ ಔಟ್ಪುಟ್ ತರಲು ಸಾಧ್ಯವಾಗುತ್ತದೆ ಅನ್ನೋದು ಆಡಮ್ ಸ್ಮಿತ್ ಅವರು ಹೇಳ್ತಾರೆ. ಸೊ ಇಟ್ ಇಸ್ ನಾಟ್ ಬೈ ಅಗ್ಮೆಂಟಿಂಗ್ ದ ಕ್ಯಾಪಿಟಲ್ ಆಫ್ ದಿ ಕಂಟ್ರಿ ಬಟ್ ಬೈ ರೆಂಡರಿಂಗ್ ಎ ಗ್ರೇಟರ್ ಪಾರ್ಟ್ ಆಫ್ ದಟ್ ಕ್ಯಾಪಿಟಲ್ ಆಕ್ಟಿವ್ ಅಂಡ್ ಪ್ರೊಡಕ್ಟಿವ್ than would otherwise be so that the most judicious operations of banking can increase the industry of the country. So ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗಿನ ಮಹತ್ವವನ್ನ ಆಡಮ್ ಸ್ಮಿತ್ ಅವರು ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಪ್ರಪಂಚದಲ್ಲೇ 5ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ನಮ್ಮ ದೇಶದಲ್ಲಿ 5ನೇ ಸ್ಥಾನದಲ್ಲಿ ನಾವು ಆರ್ಥಿಕವಾಗಿ ಬೆಳೆದು ನಿಂತರೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಾವು ತುಂಬಾ ಅಂಡರ್ ಡೆವಲಪ್ಡ್ ಆಗಿದ್ದೀವಿ. ನಮ್ಮ ಭಾರತ ದೇಶದ ಸೈಜ್ ಅನ್ನ ಕಂಪೇರ್ ಮಾಡಿದಾಗ, ಆರ್ಥಿಕ ವ್ಯವಸ್ಥೆಯ ಸೈಜ್ ಅನ್ನ ಕಂಪೇರ್ ಮಾಡಿದಾಗ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನಾವು ತುಂಬಾ ಹಿಂದುಳ್ಕೊಂಡಿದೀವಿ ಅನ್ನೋದನ್ನ ಗಮನ ಹರಿಸಬೇಕಾಗಿದೆ. ಹಾಗೂ ಈ ಚಾಪ್ಟರ್ ನಲ್ಲಿ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ನ ಎನ್ವೈರನ್ಮೆಂಟ್ ಏನಿದೆ ಅದನ್ನ ಸ್ಟಡಿ ಆಗಿ ಅಥವಾ ಅಸೆಸ್ಮೆಂಟ್ ಮಾಡಿಕೊಂಡು ಅದನ್ನ ಯಾವ ರೀತಿಯಾಗಿ ಬದಲಾವಣೆಗಳು ತರಬೇಕು, ಹಾಗೆ ಯಾವ ರೀತಿಯ ಲಾಭಗಳನ್ನ ನಾವು ನ್ಯಾಷನಲೈಸೇಷನ್ ಮಾಡೋದ್ರಿಂದಾಗಿ, ಬ್ಯಾಂಕಿಂಗ್ ನಲ್ಲಿ ನ್ಯಾಷನಲೈಸೇಷನ್ ಮಾಡೋದ್ರಿಂದಾಗಿ ಯಾವ ರೀತಿಯ ಲಾಭಗಳು ಭಾರತ ಪಡೆಯಲು ಸಾಧ್ಯವಾಯಿತು ಅನ್ನೋದನ್ನ ಇಲ್ಲಿ ನೋಡಲಿದ್ದೇವೆ. ಹಾಗೆ ಬ್ಯಾಂಕ್ ನ್ಯಾಷನಲೈಸೇಷನ್, ಸೊ ನಮಗೆಲ್ಲ ಗೊತ್ತಿರೋ ಹಾಗೆ 1955ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ, ಅದು ಈಗ SBI ಅಂತ ಕರೆಸಿಕೊಳ್ಳಲಾಗುತ್ತದೆ. ಸೊ 1955ರಲ್ಲಿ ಮೊದಲು ಮಾಡಿದ್ದು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ ಅಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗೆ ಫಸ್ಟ್ ವೇವ್ ಅಂತ ಅಂದಾಗ ಯಾವಾಗ ಹೆಚ್ಚಿನ ಮಾತ್ರದಲ್ಲಿ ಮಾಡಿದ್ದು ಅಂತಂದ್ರೆ 19 ಜುಲೈ 1969ರಲ್ಲಿ 14 ಮೇಜರ್ ಕಮರ್ಷಿಯಲ್ ಬ್ಯಾಂಕ್ ಗಳನ್ನ ಭಾರತ ನ್ಯಾಷನಲೈಸ್ ಮಾಡುತ್ತದೆ. ಅದು ಬ್ಯಾಂಕಿಂಗ್ ಕಂಪನೀಸ್ ಅಕ್ವಿಸಿಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ಅಂಡರ್ಟೇಕಿಂಗ್ ಆರ್ಡಿನೆನ್ಸ್ 1969. ಸೊ ಇದರ ಅಡಿಯಲ್ಲಿ ಸುಮಾರು 14 ಕಮರ್ಷಿಯಲ್ ಬ್ಯಾಂಕ್ ಗಳನ್ನ ನ್ಯಾಷನಲೈಸ್ ಮಾಡಲಾಗುತ್ತದೆ. ಹಾಗೂ 1980ರಲ್ಲಿ 6 ಹೆಚ್ಚಿನ ಬ್ಯಾಂಕ್ ಗಳನ್ನು ನ್ಯಾಷನಲೈಸ್ ಮಾಡಿರುತ್ತಾರೆ. ಹಾಗೆ 2016ರಲ್ಲಿ 27 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮೇಜರ್ ಈಗ ಸದ್ಯದ ಮಟ್ಟಿಗೆ ಕನ್ಸಾಲಿಡೇಷನ್ ಆಫ್ ಬ್ಯಾಂಕ್ಸ್ ಗಳು ಅಥವಾ ಮರ್ಜರ್ ಗಳನ್ನ ನಾವು ಹೆಚ್ಚಿಗೆ ನೋಡ್ತಾ ಇದ್ದೀವಿ. ಅಲ್ಲಿ ಬ್ಯಾಂಕ್ಸ್ ಗಳು ಮರ್ಜ್ ಆದಂತಹದ್ದನ್ನು ನೋಡಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಓರಿಯೆಂಟಲ್ ಕಾಮರ್ಸ್ ಆಫ್ ಬ್ಯಾಂಕ್ ಅಂಡ್ ಯುನೈಟೆಡ್ ಬ್ಯಾಂಕ್ ಇದು ಸೆಕೆಂಡ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ. ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಈಗಷ್ಟೇ ಮಾಡಿರುವಂತದ್ದು, ಇದು 4ನೇ ಅತಿ ದೊಡ್ಡ PSB ಆಗಿದೆ. ಹಾಗೂ ಯೂನಿಯನ್ ಬ್ಯಾಂಕ್, ಆಂಧ್ರ ಬ್ಯಾಂಕ್ ಮತ್ತು ಕೋಆಪರೇಷನ್ ಬ್ಯಾಂಕ್ ಅನ್ನ ಮರ್ಜ್ ಮಾಡೋದ್ರಿಂದ 5ನೇ ಸ್ಥಾನಕ್ಕೆ ಏರಲು ಸಾಧ್ಯವಾಗಿದೆ. ಹಾಗೂ ಇಂಡಿಯಾ ಬ್ಯಾಂಕ್ ಮತ್ತು ಅಲಹಾಬಾದ್ ಬ್ಯಾಂಕ್ ಒಂದು ಅಥವಾ ಮರ್ಜ್ ಮಾಡಿರೋದ್ರಿಂದ 7ನೇ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಅದ್ರ ಜೊತೆಯಲ್ಲಿ ನಾವು ಇಲ್ಲಿ ಟೋಟಲ್ ಬಿಸ್ನೆಸ್ ಗಳನ್ನ ನೋಡ್ತಾ ಇದೀವಿ. ಸೊ ಮರ್ಜರ್ ಆಫ್ ಬ್ಯಾಂಕ್ಸ್ ಮಾಡ್ತಾ ಇದ್ದಿದ್ದು ಫೈನಾನ್ಷಿಯಲ್ ವೀಕ್ನೆಸ್ ಅಥವಾ ಯಾವುದೇ ಒಂದು ವೀಕ್ ಎಂಟಿಟಿ ಇದ್ದಾಗ ಅದನ್ನ ಸ್ಟ್ರಾಂಗರ್ ಎಂಟಿಟಿ ಜೊತೆ ಮರ್ಜ್ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳನ್ನು ಕಾಣಲು ಸಾಧ್ಯವಿದೆ ಅಂತ ಹೇಳಿ ಸರ್ಕಾರ ಕನ್ಸಾಲಿಡೇಷನ್ ಅಥವಾ ಮರ್ಜರ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿತ್ತು. ಹಾಗೆ ಯಾವ ರೀತಿಯ ಲಾಭಗಳನ್ನು ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಇಂದ ನಾವು ಪಡೆದ್ವಿ ಅಂತ ನೋಡಿದಾಗ, ನ್ಯಾಷನಲೈಸೇಷನ್ ಮಾಡೋದ್ರಿಂದ ಬ್ಯಾಂಕಿಂಗ್ ನ ಅವಶ್ಯಕತೆ ಅಥವಾ ಬ್ಯಾಂಕಿಂಗಿನ ಸೌಲಭ್ಯಗಳು ರೂರಲ್ ಗ್ರಾಮೀಣ ಪ್ರದೇಶಗಳಿಗೆ ಹಾಗೂ ಕೃಷಿ ಕಾರ್ಯಗಳಿಗೆ ಮತ್ತು ಪ್ರಯಾರಿಟಿ ಸೆಕ್ಟರ್ ಅಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಬೆಳೆಸಲು ಸಾಧ್ಯವಾಯಿತು. ಅದಕ್ಕೆ ಉದಾಹರಣೆಗಳು ನೋಡಿದಾಗ
1969 ಹಾಗೂ 80ರ ಸಮಯದಲ್ಲಿ ನಾವು ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಬ್ಯಾಂಕಿನ ನಂಬರ್ಸ್ ಅನ್ನು ನೋಡಿದಾಗ ಅದು ಸುಮಾರು 10 ಟೈಮ್ಸ್ ಹೆಚ್ಚಾಗಿ ಬೆಳೆಯಲು ಸಾಧ್ಯವಾಯಿತು. ಹಾಗೂ ಗ್ರಾಮೀಣ ಕ್ಷೇತ್ರಕ್ಕೆ ಕೊಟ್ಟಂತಹ ಲೋನ್ಸ್ ಗಳನ್ನ ನೋಡಿದ್ರೆ ಅದು 20 ಟೈಮ್ಸ್ 20 ಟೈಮ್ಸ್ ಇಂಟು 10 ಇದಾಯ್ತು, ಇಂಟು 20 ಟೈಮ್ಸ್ ಬೆಳವಣಿಗೆನ ನಾವು ಕಾಣ್ತಾ ಇದ್ವಿ. ಹಾಗೂ ಕ್ರೆಡಿಟ್ ಟು ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಕೊಟ್ಟಿರುವಂತಹ ಲೋನ್ಗಳು ನೋಡಿದ್ರೆ ಸುಮಾರು 40% ಅನ್ನಲ್ಲ 40 ಟೈಮ್ ಅಷ್ಟು ಹೆಚ್ಚಾಯಿತು ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇದು ಪ್ರೆಸೆಂಟ್ ಇದರಲ್ಲಿ ನೋಡಿದಾಗ ಸುಮಾರು 13 13%ವಾಗಿದ್ದು ಸ್ಟಾರ್ಟಿಂಗ್ ಪಾಯಿಂಟ್ ಏನಾಗಿದೆ 2%ವರೆಗೂ 2%ದಿಂದ ಶುರುವಾಗಿ ಸುಮಾರು 13% GDPಯ ಹಣವಷ್ಟು ಈ ಕ್ಷೇತ್ರಗಳಲ್ಲಿ ನಾವು ಖರ್ಚು ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಯಾವ ಕಾರಣಗಳಿಂದಾಗಿ ಅಥವಾ ಎಲ್ಲಿ ನಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಿಂದುಳ್ಕೋತಾ ಇದೀವಿ ಅಂತ ನೋಡಿದಾಗ ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಿ, ಭಾರತ ಪ್ರಪಂಚದಲ್ಲೇ 5ನೇ ಅತಿ ದೊಡ್ಡ ಆರ್ಥಿಕವಾಗಿ ಬೆಳೆದು ನಿಂತಿರುವಂತಹ ದೇಶ ಆದರೂ ಸಹ ನಾವು ಇವತ್ತು ಬ್ಯಾಂಕ್ ಕ್ಷೇತ್ರದಲ್ಲಿ ರ್ಯಾಂಕಿಂಗ್ ನೋಡಿದಾಗ ನಾವು 55 is ranked as 56th, only one in global top 50. ಸೊ ಗ್ಲೋಬಲ್ ಆಗಿ ಅಥವಾ ಪ್ರಪಂಚದಲ್ಲೇ ಅತಿ ದೊಡ್ಡ ಬ್ಯಾಂಕ್ಗಳ ಸರಣಿಯಲ್ಲಿ ನೋಡಿದಾಗ ಬರೀ SBI ಒಂದು ಮಾತ್ರ 55ನೇ ಸ್ಥಾನದಲ್ಲಿ ಕಾಣಿಸ್ಕೊತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಇರುವಂತಹ ಈ ಒಂದು ಬ್ಯಾಂಕು ಕಂಪೇರ್ ಮಾಡಿದ್ರೆ ಅಥವಾ ಭಾರತದಲ್ಲಿ ಒಂದೇ ಬ್ಯಾಂಕ್ ಇರೋದನ್ನ ಕಂಪೇರ್ ನಮ್ಮ ಕಂಟ್ರೀಸ್ ಅಥವಾ ಬೇರೆ ಕಂಟ್ರೀಸ್ಗಳ ಫ್ರಾಕ್ಷನ್ ಅಲ್ಲಿ ನೋಡಿದಾಗ ಫಿನ್ಲ್ಯಾಂಡ್, ನಾರ್ವೆ ಹಾಗೂ ಬೆಲ್ಜಿಯಂ ನಮ್ಗಿಂತಲೂ ಅಥವಾ ನಮ್ಮ ರಾಷ್ಟ್ರದ ಸೈಜ್ ಕಂಪೇರ್ ಮಾಡಿದ್ರೆ, ಎಕಾನಮಿ ಕಂಪೇರ್ ಮಾಡಿದ್ರೆ, ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ನಾವು ಬೇರೆ ರಾಷ್ಟ್ರಗಳಿಗಿಂತ ತುಂಬಾ ಹಿಂದುಳ್ಕೊಂಡಿದೀವಿ ಅನ್ನೋದನ್ನ ಈ ಗ್ರಾಫ್ ಇಂದ ನಾವು ಅರ್ಥ ಮಾಡ್ಕೋಬಹುದು. ಸೊ ನಂಬರ್ ಆಫ್ ಬ್ಯಾಂಕ್ಸ್ ಇನ್ ಗ್ಲೋಬಲ್ ಟಾಪ್ 100 ಅಂತ ನೋಡಿದಾಗ ಇಂಡಿಯಾ ತುಂಬಾ ಹಿಂದೆ ಉಳ್ಕೊಂಡಿದೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನೂ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ತಂದು ಗ್ಲೋಬಲ್ ಟಾಪ್ 100 ಅಲ್ಲಿ ಇನ್ನೂ ಹೆಚ್ಚಿನ ಮಾತ್ರೆಗಳಲ್ಲಿ ಬ್ಯಾಂಕ್ಸ್ ಗಳನ್ನ ತರುವ ಅವಶ್ಯಕತೆ ಇದೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಮೊದಲನೇ ಪಾಯಿಂಟ್. ಹಾಗಾದ್ರೆ ಯಾವ ರೀತಿಯಾಗಿ ಲಾರ್ಜ್ ಬ್ಯಾಂಕ್ಗಳು ಅಥವಾ ನಾವು ಯಾಕೆ ಬ್ಯಾಂಕ್ಸ್ ಗಳನ್ನ ಹೆಚ್ಚಿನ ಮಾತ್ರದಲ್ಲಿ ಅಥವಾ ದೊಡ್ಡ ಬ್ಯಾಂಕ್ ಗಳನ್ನ ಪ್ರಮೋಟ್ ಮಾಡಬೇಕು, ಅದರಿಂದ ಆರ್ಥಿಕ ಬೆಳವಣಿಗೆಯಲ್ಲಿ ಯಾವ ರೀತಿಯ ಸಹಾಯಗಳಾಗಲಿವೆ ಅಂತ ನೋಡಿದಾಗ ಸುಮಾರು ಇಲ್ಲಿ ಒಂದು ಉದಾಹರಣೆಗೆ 1980ರಲ್ಲಿ ಜಾಪನೀಸ್ ಎಕಾನಮಿನ ನೋಡಿದಾಗ ಜಾಪನೀಸ್ 15 ಟಾಪ್ 25ಗಳಲ್ಲಿ ತಮ್ಮ ಲಾರ್ಜೆಸ್ಟ್ ಬ್ಯಾಂಕ್ ಗಳನ್ನ ಉಳ್ಕೊಂಡಿತ್ತು. ಹಾಗೆ ಚೈನಾ ಎಕಾನಾಮಿಕ್ ಸೂಪರ್ ಪವರ್ ಆಗಲು ಸಹಕಾರಿಯಾಗಿದ್ದು ಅವರ ಬ್ಯಾಂಕ್ಗಳೇ. ಅದಕ್ಕೆ 4 ಲಾರ್ಜೆಸ್ಟ್ ಬ್ಯಾಂಕ್ಗಳು ಚೈನಾ ಬ್ಯಾಂಕ್ಸ್ ಗಳಾಗಿದ್ದವು. ಹಾಗೆ ಈ ಎರಡು ನೋಡಿದಾಗ ಭಾರತ ಏನಾದರೂ $5 ಟ್ರಿಲಿಯನ್ ಎಕಾನಮಿನ ಸಾಧಿಸಬೇಕು ಅಂತಂದ್ರೆ ಅದಕ್ಕೆ ಅಟ್ಲೀಸ್ಟ್ 8 ಇಂಡಿಯನ್ ಬ್ಯಾಂಕ್ಗಳು ಗ್ಲೋಬಲ್ ಟಾಪ್ 100 ಅಲ್ಲಿ ಇರುವ ಅವಶ್ಯಕತೆ ಇದೆ. ಸೊ ಸ್ಟೇಟ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ನೀಡ್ಸ್ ಅರ್ಜೆಂಟ್ ಅಟೆನ್ಷನ್. ಸೊ ನಾವು ಇಡೀ ಎಕನಾಮಿಕ್ ಸರ್ವೆಯಲ್ಲಿ ಮಾತಾಡ್ತಾ ಇರುವಂತಹ ಟಾರ್ಗೆಟ್ ಅನ್ನ ಏನಾದ್ರೂ ನಾವು ಸಾಧಿಸಬೇಕು ಅಂತಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಬದಲಾವಣೆಗಳು ಆಗುವ ಅವಶ್ಯಕತೆ ಇದೆ ಅನ್ನೋದು ಈ ಎಲ್ಲ ಅನಾಲಿಸಿಸ್ ಇಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈಗ ನಾವು ಇರೋದು ನಾವು ಬೆಳಿಬೇಕಾಗಿರೋದು 8. ಸೊ 8 ಬ್ಯಾಂಕ್ಗಳು ಯಾವಾಗ ಟಾಪ್ 100 ಅಲ್ಲಿ ಬರ್ತಾವೋ ಅವಾಗ ಭಾರತ ಇಂಪ್ರೂವ್ಮೆಂಟ್ಸ್ ಅಥವಾ ಭಾರತ ತನ್ನ ಟಾರ್ಗೆಟ್ ಕಡೆಗೆ ನುಗ್ತಾ ಇದೆ ಅನ್ನೋದನ್ನ ಅರ್ಥ ಕಾಣಿಸ್ಕೋಬಹುದು. ಆದ್ರೆ ಅಲ್ಲಿವರೆಗೂ ಸಾಧ್ಯವಾಗೋದಿಲ್ಲ ಅನ್ನೋದು ಆರ್ಥಿಕ ಸಮೀಕ್ಷೆ ಹೇಳ್ಕೊಡ್ತಾ ಇದೆ. ಹಾಗಾದ್ರೆ ಯಾಕೆ ಪಬ್ಲಿಕ್ ಸೆಕ್ಟರ್ ನ್ಯಾಷನಲೈಸ್ಡ್ ಆಗಿರುವಂತಹ ಬ್ಯಾಂಕ್ಗಳನ್ನ ನಾವು ಪಬ್ಲಿಕ್ ಸೆಕ್ಟರ್ ಅಂತ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ಯಾಕೆ ವೀಕನಿಂಗ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳನ್ನ ನೋಡ್ತಾ ಇದೀವಿ, ಏನಾಗಿದೆ ಸಮಸ್ಯೆ? ಸೊ ಮಾರ್ಕೆಟ್ ಶೇರ್ ಅಲ್ಲಿ ನೋಡಿದಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಸುಮಾರು 70% ಮಾರ್ಕೆಟ್ ಶೇರ್ ಅನ್ನ ಸಾಧಿಸಿಕೊಂಡಿದೆ ಅಥವಾ ಕ್ಯಾಪ್ಚರ್ ಮಾಡ್ಕೊಂಡಿದೆ ಬ್ಯಾಂಕಿಂಗ್ ಸೆಕ್ಟರ್. ಆದ್ರೆ ಈ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಹಾಗೂ ಆರ್ಥಿಕ ಬೆಳವಣಿಗೆ ಮಾಡುವ ಎಲ್ಲಾ ಜವಾಬ್ದಾರಿಯು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳ ಮೇಲೆ ನಿಂತಿರುತ್ತದೆ. ಹಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳು ಕೊಡುವಂತಹ ಕ್ರೆಡಿಟ್ ಗ್ರೋತ್ ಏನಿದೆ ಅದು ಸಿಂಗಲ್ ಡಿಜಿಟ್ ಇಂದ ಬೆಳೆದು ನೆಗೆಟಿವ್ ಕಡೆಗೆ ಹೋಗ್ತಾ ಇದೆ. 2014ರಲ್ಲಿ 15% ಆಗಿದ್ದು 2014ರಿಂದ 2010ರಿಂದ 13ರವರೆಗೆ 28% ಆಗಿತ್ತು. ಸೊ ನೆಗೆಟಿವ್ಲಿ ಇಂಪ್ಯಾಕ್ಟೆಡ್ ಎಕಾನಮಿಕ್ ಗ್ರೋತ್ ಅನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕ್ರೆಡಿಟ್ ಗ್ರೋತ್ ಸ್ಟಾಲ್ಡ್ ಟು ಸಿಂಗಲ್ ಡಿಜಿಟ್ ಆಫ್ಟರ್ 2014. ಸೊ 2014ರ ನಂತರ
ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನಲ್ಲಿ ಆಗುವಂತಹ ಕ್ರೆಡಿಟ್ ಗ್ರೋತ್ ಏನ್ ಕಾಣ್ತೀವಿ, ಆ ಕ್ರೆಡಿಟ್ ಗ್ರೋತ್ ನೆಗೆಟಿವ್ ಆಗಿರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಪ್ರತಿ ₹1 ಏನಾದ್ರೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಖರ್ಚು ಮಾಡಿದ್ರೆ ಭಾರತ ಸರ್ಕಾರಕ್ಕೆ ಆಗ್ತಾ ಇರುವಂತಹ ಲಾಸಸ್ 23 ಪೈಸೆ. ಸೊ ಎವ್ರಿ ರೂಪಿ ಇನ್ವೆಸ್ಟೆಡ್ ಇನ್ PSB ಆಸ್ ಇಕ್ವಿಟಿ ಬೈ ಗವರ್ಮೆಂಟ್ ಲೂಸಸ್ 23 ಪೈಸೆ. ಇನ್ ಕಂಟ್ರಾಸ್ಟ್ ಒಬ್ಬ ಇನ್ವೆಸ್ಟರ್ ನ್ಯೂ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವನಿಗೆ 9.6 ಪೈಸೆಯ ಲಾಭ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಲಾಸಸ್ ಆಗೋದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಪ್ರೈವೇಟ್ ಬ್ಯಾಂಕ್ಗಳು ಬಂದಿದೆ ಯಾವಾಗ 1991 ಲಿಬರಲೈಸೇಷನ್ ಅನ್ನ ಮಾಡಿದಾಗ ಕಂಡಂತಹ ಬೆಳವಣಿಗೆಗಳು ಅಥವಾ ಡೆವಲಪ್ಮೆಂಟ್ಸ್ ಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ₹1 ಇನ್ವೆಸ್ಟ್ ಮಾಡಿದ್ರೆ ಅದರ ಇಕ್ವಿಟಿಯಲ್ಲಿ ಸರ್ಕಾರ 23 ಪೈಸೆಯಷ್ಟು ಲಾಸ್ ಗಳನ್ನ ಕಾಣ್ತಾ ಇದೆ. ಅದೇ ಪ್ರೈವೇಟ್ ಬ್ಯಾಂಕ್ಗಳು 9.6 ಪೈಸೆಯಷ್ಟು ಹಣವನ್ನ ಅಥವಾ ಲಾಭವನ್ನ ಪಡಿತಾ ಇವೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ನಾವು ಬ್ಯಾಂಕ್ ಫ್ರಾಡ್ಸ್ ಗಳನ್ನ ನೋಡ್ತಾ ಇದ್ದೀವಿ. 85% ಬ್ಯಾಂಕ್ ಫ್ರಾಡ್ಗಳು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲೇ ಆಗ್ತಾ ಇರುವಂತದ್ದು. ಹಾಗೂ ಗ್ರಾಸ್ NPA ಅಂದ್ರೆ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನ್ನ ನೋಡಿದಾಗ ಸುಮಾರು 7.4 ಲಕ್ಷ ಕೋಟಿಯಷ್ಟು ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳನ್ನ ನೋಡ್ತೀವಿ. ಇದರಲ್ಲಿ 150% ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಆಗಿರುತ್ತದೆ 2019ರಲ್ಲಿ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಬ್ಯಾಂಕ್ ಫ್ರಾಡ್ಸ್ ಗಳನ್ನು ಹಾಗೂ NPA ಗಳನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಫಿಗರ್ ಇಲ್ಲಿ ಕೊಟ್ಟಿರುವಂತಹ 2 ಫಿಗರ್ಗಳು 10, 11 ನೋಡಿದಾಗ ರೇಷಿಯೋ ಆಫ್ ಗ್ರಾಸ್ ಅಂಡ್ ನೆಟ್ NPS ಟು ಗ್ರಾಸ್ ಅಡ್ವಾನ್ಸಸ್. ಸೊ ಇಲ್ಲಿ ನೋಡಿದಾಗ ಎರಡೂ ರೇಷಿಯೋಗಳಲ್ಲಿ 2010ರವರೆಗೆ 2010ರ ನಂತರ ಬೆಳವಣಿಗೆಯನ್ನ ಕಾಣ್ತಾ ಇದ್ದೀವಿ. ಆದ್ರೆ 2018ರ ನಂತರ ಸರಿಸುಮಾರು ಡೌನ್ಫಾಲ್ ಅನ್ನ ನೋಡ್ತಾ ಇರುವಂತದ್ದು. ಬೋತ್ ರೇಷಿಯೋಸ್ ಇನ್ಕ್ರೀಸ್ ಶಾರ್ಪ್ಲಿ ಆಫ್ಟರ್ 2010 ಫಾರ್ PSBs, ಬಟ್ trend lines are far less step or even flat until recently for NPBs. So net ಅಥವಾ ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಏನ್ ನೋಡ್ತಿದೀವಿ, ಇಲ್ಲಿ ಡಾಟ್ ಇರುವಂತಹವು ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ರೆಡ್ ಅಲ್ಲಿ ಇರುವಂತಹದ್ದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳು ಹೇಗೆ ಬೆಳವಣಿಗೆನ ನಾವು 2010ರ ನಂತರ ಕಾಣ್ತಾ ಇದೀವೋ ಅದೇ 2018ರ ನಂತರ ಸಡನ್ ಫಾಲ್ ಗಳನ್ನ ಕಾಣ್ತಾ ಇದೀವಿ. ಆದ್ರೆ ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಮಾತ್ರೆಯಲ್ಲಿ ಅಷ್ಟು ಫಾಲ್ ಇಲ್ಲ, ಅದು ಬೆಳವಣಿಗೆಯ ದಾರಿಯಲ್ಲೇ ತೋರಿಸ್ಕೊಂತ ಇದೆ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಹಿಂಜರಿಕೆಯನ್ನ ಕಾಣ್ತಾ ಇದ್ದೀವಿ. ಹಾಗೆ ನಾನು ಹೇಳಿದೆ ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ ಸ್ಟೆಬಿಲಿಟಿನ ನಾವು ನೋಡಬೇಕು ಅಂತಂದ್ರೆ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ನಾವು ನೋಡ್ತೀವಿ. ಸೊ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಅಲ್ಲಿ ಇರುವಂತಹ ಕ್ಯಾಪಿಟಲ್ ಎಷ್ಟರ ಮಟ್ಟಿಗೆ ರಿಸ್ಕಿ ಆಗಿದೆ ಅನ್ನೋದನ್ನ ಮೆಜರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿದಾಗ ಹೆಚ್ಚಿನ ಮಾತ್ರದಲ್ಲಿ PSB ಬ್ಯಾಂಕ್ಗಳು ಲಾಸಸ್ ಅನ್ನ ಹೆಚ್ಚಿಗೆ ತೋರಿಸ್ಕೊಂತ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋದಲ್ಲೂ ಸಹ PSBs ಹಿಂದುಳ್ಕೊಂಡಿದೆ. ಹಾಗೂ ಈ ಗ್ರಾಫ್ಸ್ ನಲ್ಲಿ ನಾವು ನೋಡ್ತಾ ಇರುವಂತದ್ದು ಫ್ರಾಡ್ ಕೇಸಸ್ ಬಗ್ಗೆ. ನಾನು ಹೇಳ್ದಂಗೆ PSB ಅಲ್ಲಿ ಸರಿಸುಮಾರು 90.2% ಫ್ರಾಡ್ಸ್ ಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೆ ಈ ಕೇಸಸ್ ಗಳು ಹೆಚ್ಚಿನ ಮಾತ್ರದಲ್ಲಿ ಅಮೌಂಟ್ ಗಳು ನಾವು ನೋಡಿದಾಗ NPS ನಾವು ನೋಡಿದಾಗ ಇರುವಂತಹದ್ದು 7.2 ಲಕ್ಷ ಕೋಟಿಯಷ್ಟು NPS ಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆ ಯಾವ ರೀತಿಯಾಗಿ ಬದಲಾವಣೆಗಳು ಬರುವ ಅವಶ್ಯಕತೆ ಇದೆ ಅಂತಂದ್ರೆ ಹೆಚ್ಚಿನ ಮಾತ್ರದಲ್ಲಿ ದೊಡ್ಡ ಬ್ಯಾಂಕ್ ಗಳನ್ನ ಕಟ್ಟಬೇಕು, ಅದರಿಂದಾಗಿ ಎಕಾನಾಮಿಕ್ ಸ್ಕೇಲ್ ಅನ್ನ ನಾವು ಬೆಳೆಸಬಹುದು ಅಂತ ಹೇಳಿ. ಹಾಗೂ ಡೇಟಾ ನಾನು ಏನು ಹೇಳ್ತಾ ಇದ್ದೆ, ಸೊ NPS ಆಗೋದಕ್ಕೆ ಕಾರಣ ಡೇಟಾನ ಕರೆಕ್ಟ್ ಆಗಿ ಅನ್ಸ್ಟ್ರಕ್ಚರ್ಡ್ ಡೇಟಾ ಇರೋದ್ರಿಂದ. ಸೊ ಆರ್ಗನೈಸ್ಡ್ ಆಗಿ ಸ್ಟ್ರಕ್ಚರ್ಡ್ ಡೇಟಾ ಮಾಡುವ ಅವಶ್ಯಕತೆ ಇದೆ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂಡ್ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ನೆಟ್ವರ್ಕ್ ಅನ್ನ ತುಂಬಾ ಎಫಿಷಿಯಂಟ್ ಆಗಿ ಯೂಸ್ ಮಾಡುವ ಅವಶ್ಯಕತೆ ಇದೆ. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ, ITಯ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡೇಟಾ, ಸೊ ಈ ತರಹದ ಕ್ಷೇತ್ರದಲ್ಲಿ NPS ಅಥವಾ ಫ್ರಾಡ್ಸ್ ಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಸೊ ಸ್ಟೇಕ್ ಹೋಲ್ಡರ್ ಮಾಡೆಲ್. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಏನಾಗುತ್ತದೆ, ಎಂಪ್ಲಾಯೀಸ್ಗೆ ಮಂತ್ಲಿ ಸ್ಯಾಲರಿ ಬರೋದ್ರಿಂದ ಅಥವಾ ಅವರಿಗೆ ಫಿಕ್ಸ್ಡ್ ಸ್ಯಾಲರಿ ಬರೋದ್ರಿಂದ ರಿಸ್ಕ್ ತಗೊಳ್ಳುವ ಒಂದಿಷ್ಟು ಅಥವಾ ಒಂದ್ ಸ್ಟೆಪ್ ಮುಂದೆ ಹಾಕಿ ಎಂಪ್ಲಾಯೀಸ್ ಕೆಲಸ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಹಿಂಜರಿಕೆನ ನಾವು ಕಾಣ್ತೀವಿ. ಸೊ ಬ್ಯಾಂಕ್ ನಲ್ಲಿ ಇರುವಂತಹ ಒಂದಿಷ್ಟು ಸ್ಟಾಕ್ಸ್ ಅಥವಾ ಏನಂತ ಕರಿತೀವಿ ಶೇರ್ಸ್ ಗಳನ್ನ ಎಂಪ್ಲಾಯೀಸ್ ಗೆ ಕೊಟ್ಟಾಗ ಅದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಇಂಪ್ರೂವ್ಮೆಂಟ್ಸ್ ತರಲು ಅಲ್ಲಿನ ಎಂಪ್ಲಾಯೀಸ್ ಸಹ ಒಂದು ಹೆಜ್ಜೆ ಮುಂದೆ ಹೋಗುವ ಸಾಧ್ಯತೆಗಳಿವೆ. ಸೊ ಸ್ಟೇಕ್ ಹೋಲ್ಡರ್ ಮಾಡೆಲ್ ಅನ್ನೋ ಒಂದು
ಮಾಡೆಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಆರ್ಥಿಕ ಸಮೀಕ್ಷೆ ಹೇಳ್ಕೊಡ್ತಾ ಇದೆ. ಸೊ ಈ 3 ಕ್ಷೇತ್ರಗಳಲ್ಲಿ ಬೆಳವಣಿಗೆ ಆಗುವ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ನೋಡ್ತಿದೀವಿ. NPS ಬಗ್ಗೆ ನಾವು ಮಾತಾಡಿದ್ವಿ. ಸರಿಸುಮಾರು 7.2 ಲಕ್ಷ ಕೋಟಿಯಷ್ಟು NPS ಗಳನ್ನ ನಾವು PSBs ಅಲ್ಲಿ ಕಾಣ್ತಾ ಇದೀವಿ. ಸೊ ಅದರಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳು ಅಥವಾ ಅದನ್ನ ಹೇಗೆ ಕಾರ್ಪೊರೇಟ್ ಲೆಂಡಿಂಗ್ ಅಥವಾ NPS ಬೆಳೆದ ನಿಂತಲು ಸಾಧ್ಯವಾಗಿದ್ದು ಸರಿಯಾಗಿ ಸ್ಕ್ರೀನಿಂಗ್ ಮಾಡದೆ, ಮಾನಿಟರಿಂಗ್ ಮಾಡದೆ ಅಥವಾ ಸರಿಯಾಗಿ ಫಾಲೋ ಅಪ್ ಮಾಡದೆ ಆಗಿರುವಂತಹ ಡೇಟಾಗಳನ್ನ ತಗೊಂಡು ಕಾರ್ಪೊರೇಟ್ ಲೆಂಡಿಂಗ್ ಅನ್ನ ಕರೆಕ್ಟ್ ಆಗಿ ರೂಲ್ಸ್ ಪ್ರಕಾರ ಅಥವಾ ಸರಿಯಾಗಿ ಸ್ಕ್ರೀನಿಂಗ್ ಅಥವಾ ಮಾನಿಟರಿಂಗ್ ಅನ್ನ ಮಾಡಿ ಆಮೇಲೆ ಕಾರ್ಪೊರೇಟ್ ಲೆಂಡಿಂಗ್ ಗೆ ಮುಂದೆ ಹೋಗೋದ್ರಿಂದ ಈ ರೀತಿಯ NPS ಗಳನ್ನ ಕಡಿಮೆ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಹಾಗೆ ನಾನು ಹೇಳಿದ ಹಾಗೆ PSBN ಅಂತ ಏನ್ ಹೇಳ್ತಿದ್ವಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ನೆಟ್ವರ್ಕ್, ಅದರಲ್ಲಿ ಮಷೀನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡೇಟಾ, ಸೊ ಈ ತರದ ಟೆಕ್ನಾಲಜಿಗಳನ್ನ ಉಪಯೋಗಿಸಿಕೊಂಡು ಬೆಟರ್ ರಿಸಲ್ಟ್ಸ್ ಗೋಸ್ಕರ ನಾವು ನೋಡಬಹುದು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಹಾಗೆ ಎಂಪ್ಲಾಯೀಸ್ ಗಳಲ್ಲೂ ಸಹ ಈ ರೀತಿಯ ಡೇಟಾ ಪ್ರೊಸೆಸಿಂಗ್ ಅಥವಾ ಡೇಟಾ ನಾಲೆಜ್ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ ಟೆಕ್ನಿಕಲ್ ಸ್ಟಾಫ್ ಅನ್ನು ಉಪಯೋಗಿಸ್ಕೋಬೇಕು, ಮ್ಯಾನ್ಯುವಲ್ ಆಪರೇಷನ್ಸ್ ನ ಕಡಿಮೆ ಮಾಡಬೇಕು ಅನ್ನೋದು ಒಂದು ಕ್ರೆಡಿಟ್ ಅನಾಲಿಟಿಕ್ಸ್ ನ ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಅನ್ನೋದು ಹೇಳಲಾಗಿದೆ. ಸೊ ಈ PSBM ನಿಂದ ಆಗುವಂತಹ ಅಡ್ವಾಂಟೇಜಸ್ ನೋಡಿದಾಗ ಸರ್ ಈ ಕಳೆದ 50 ವರ್ಷದಿಂದ ಮಾಡಿದಂತಹ ಏನು ಅಂಡರ್ ರೈಟಿಂಗ್ಸ್ ಗಳು ಇವೆ ಅವನ್ನ ಇಂಪ್ರೂವ್ಮೆಂಟ್ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದು ಒಂದು ಮಾಡೆಲ್ ಯಾವ ರೀತಿಯಾಗಿ ಕಸ್ಟಮರ್ ಡೇಟಾನ ಅಥವಾ ಕಸ್ಟಮರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಗೆ ಹೋದಾಗ PSBN ನೆಟ್ವರ್ಕ್ ಅಲ್ಲಿ ಇರುವಂತಹ ಆ ನೆಟ್ವರ್ಕ್ ಇಂದಾಗಿ ಅಂಡರ್ ರೈಟಿಂಗ್, KYC ಇದನ್ನ ವೆರಿಫೈ ಮಾಡಿ ಸೊ ಅದಕ್ಕೊಂದು ಡೇಟಾ ಸೋರ್ಸ್ ಅನ್ನು ಸಹ ಕೊಡುವ ಅವಶ್ಯಕತೆ. ಸೊ ಫೈನಾನ್ಷಿಯಲ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಎಂಪ್ಲಾಯಿ ಸ್ಟೇಕ್ಸ್ ನಾನು ಹೇಳಿದೆ. ಸೊ ಎಂಪ್ಲಾಯೀಸ್ಗೆ ಫಿಕ್ಸ್ಡ್ ಸ್ಯಾಲರಿ ಸಿಗೋದ್ರಿಂದ ಯಾರು ರಿಸ್ಕ್ ತಗೊಂಡು ಅಥವಾ ಲೋನ್ಗಳನ್ನ ಕೊಟ್ಟು ರಿಸ್ಕ್ ಮೇಲೆ ಕೊಟ್ಟು ಅದನ್ನ ಮತ್ತೆ ಫಾಲೋ ಅಪ್ ಮಾಡಿ ವಾಪಸ್ ತಗೊಳ್ಳುವ ಒಂದಿಷ್ಟು ಜವಾಬ್ದಾರಿಯನ್ನ ನಾವು ಅಷ್ಟು ನೋಡೋದಿಲ್ಲ. ಸೊ ಈ ರೀತಿಯ ಕಾರಣಗಳಿಂದಾಗಿ ಅಥವಾ ಫಿಕ್ಸ್ಡ್ ಸ್ಯಾಲರಿ ಅಲ್ಲದೆ ಅವರಿಗೆ ಒಂದಿಷ್ಟು ಇನ್ಸೆಂಟಿವ್ ಸಿಗುವ ಸಲುವಾಗಿ ಶೇರ್ಸ್, ಕಂಪನಿಯ ಶೇರ್ಸ್ ಅಥವಾ ಬ್ಯಾಂಕ್ ಶೇರ್ಸ್ ಗಳನ್ನ ಅವರಿಗೆ ಒಂದಿಷ್ಟು ಕೊಟ್ಟಾಗ ಆ ಶೇರ್ಸ್ ಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಗೋಸ್ಕರ ಆದ್ರೂ ಅವರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಲೋನ್ ಗಳನ್ನ ಕೊಟ್ಟು ಡೆವಲಪ್ಮೆಂಟ್ಸ್ ಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದನ್ನ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಹಾಗೂ ಲಾಸ್ಟ್ ಹಂತದಲ್ಲಿ ಇಡೀ ಚಾಪ್ಟರ್ ಅಲ್ಲಿ ನಾವು ನೋಡಿದ ಹಾಗೆ ಫೈನಾನ್ಷಿಯಲ್ ಟೆಕ್ನಾಲಜಿ ಅಥವಾ ಟೆಕ್ನಾಲಜಿಯ ಇಂಪ್ಲಿಮೆಂಟೇಷನ್ ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮಾಡುವ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಏನಾದ್ರೂ ಗ್ಲೋಬಲಿ ಟಾಪ್ 100 ಬ್ಯಾಂಕ್ಸ್ ಗಳಲ್ಲಿ 8 ಇಂಡಿಯನ್ ಬ್ಯಾಂಕ್ಸ್ ಬರಬೇಕು ಅನ್ನೋ ಒಂದು ಮುಖ್ಯವಾದ ಪಾಯಿಂಟ್ ಅನ್ನ ನೋಡಿದ್ವಿ. ಅದು ಬರಬೇಕು ಅಂತಂದ್ರೆ ನಾವು ಆ ಕ್ಷೇತ್ರದಲ್ಲಿ ಅಥವಾ ಇಲ್ಲಿ ಕಂಡಿರುವಂತಹ ಡ್ರಾಬ್ಯಾಕ್ಸ್ ಗಳ ಮೇಲೆ ನಾವು ವರ್ಕ್ ಮಾಡದೇ ಇದ್ದಲ್ಲಿ ಅದು ಮಾಡಕ್ ಸಾಧ್ಯವಾಗೋದಿಲ್ಲ. ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ ಚೈನಾ, ಫಿನ್ಲ್ಯಾಂಡ್ ಈ ರೀತಿಯ ದೇಶಗಳು ಏನಾದರೂ ಎಕನಾಮಿಕಲಿ ಜಪಾನ್ ಆಗಿರುವಂತಹ ದೇಶಗಳು ಏನಾದರೂ ಆರ್ಥಿಕವಾಗಿ ಡೆವಲಪ್ಡ್ ಕಂಟ್ರೀಸ್ ಆಗಲು ಅಥವಾ ಆರ್ಥಿಕವಾಗಿ ಹೆಚ್ಚಿನ ಮಾತ್ರದಲ್ಲಿ ಜಂಪ್ ಅನ್ನ ಕಾಣಲು ಸಾಧ್ಯವಾಗಿದೆ ಅಂತಂದ್ರೆ ಅದಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾ ಸಹಕಾರಿಯಾಗಿದೆ. ಸೊ ಭಾರತ ಸರ್ಕಾರವು ಅಥವಾ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಬದಲಾವಣೆಗಳು ಬರುವ ಅವಶ್ಯಕತೆಗಳು ಇವೆ ಅನ್ನೋದು ಆರ್ಥಿಕ ಸಮೀಕ್ಷೆಯಲ್ಲಿ ತಿಳಿಸ್ಕೊಡ್ತಾ ಇದೆ. ಸೊ ಇದು ನಮ್ಮ 7ನೇ ಚಾಪ್ಟರ್. 8ನೇ ಚಾಪ್ಟರ್ ನಾವು ನೋಡ್ತಾ ಇರುವಂತಹದ್ದು ಫೈನಾನ್ಷಿಯಲ್ ಫ್ರೆಜಿಲಿಟಿ ಇನ್ NBFC ಸೆಕ್ಟರ್. ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಸೆಕ್ಟರ್ ಗಳ ಬಗ್ಗೆ, ಕಾರ್ಪೊರೇಷನ್ಸ್ ಬಗ್ಗೆ ನಾವಿಲ್ಲಿ ಕಂಪನಿ, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಸೊ ನಾನು ಹೇಳಿದಾಗೆ ಇವು ಶಾಡೋ ಬ್ಯಾಂಕ್ಸ್ ಗಳಾಗಿ ವರ್ಕ್ ಮಾಡ್ತವೆ. ಎಲ್ಲಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಅಥವಾ ನ್ಯಾಷನಲೈಸ್ಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ದೇಶದ ಮೂಲೆ ಮೂಲೆಗೆ ಎಲ್ಲಿ ಬ್ಯಾಂಕಿಂಗ್ ರೀಚ್ ಆಗಲು ಸಾಧ್ಯವಿಲ್ಲವೋ ಅಥವಾ ಎಲ್ಲಿ ಕ್ರೆಡಿಟ್ ಗ್ಯಾರಂಟಿ ಅಥವಾ ಕ್ರೆಡಿಟ್ ಅವೈಲಬಿಲಿಟಿ ರೀಚ್ ಆಗಕ್ಕೂ ಸಾಧ್ಯವಿಲ್ಲವೋ ಅಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಕಂಪನಿಗಳು ತಮ್ಮ ಕೆಲಸಗಳನ್ನ ಮಾಡಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಚಾಪ್ಟರ್ ನಲ್ಲಿ ನಾವು ಡಿಸ್ಕಸ್ ಮಾಡುವಂತಹದ್ದು ಯಾವ ರೀತಿಯಾಗಿ NBFCಗಳು ತಮ್ಮ ಕೆಲಸಗಳನ್ನ ಅಥವಾ ಹೇಗೆ ಅವರು ಸರ್ಕಾರಕ್ಕೆ ಅಥವಾ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯಲ್ಲಿ ತಮ್ಮ ಕೊಡುಗೆನ ಕೊಡಲು ಸಾಧ್ಯವಿದೆ ಅಂಡ್ ಇದನ್ನ ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳಿ ನೋಡ್ತಿದೀವಿ. ಸೊ ಇಲ್ಲಿ ಒಂದಿಷ್ಟು ಟರ್ಮಿನಾಲಜೀಸ್ ಗಳನ್ನ ನೋಡ್ತೀವಿ. ಲಿಕ್ವಿಡಿಟಿ ಕ್ರಂಚ್, ಡಿಬೆಂಚರ್ಸ್, ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್, ಕಮರ್ಷಿಯಲ್ ಪೇಪರ್, ಮ್ಯೂಚುವಲ್ ಫಂಡ್ಸ್, ಅಸೆಟ್ ಲಯಬಿಲಿಟಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್, ಕ್ರೆಡಿಟ್ ರೇಷನಿಂಗ್, ಶಾಡೋ ಬ್ಯಾಂಕಿಂಗ್ ಸಿಸ್ಟಮ್, ಲಿಕ್ವಿಡ್ ಡೆಬ್ಟ್ ಮ್ಯೂಚುವಲ್ ಫಂಡ್, ಬ್ಯಾಂಕ್ ರನ್ಸ್, ರೋಲ್ ಓವರ್ ರಿಸ್ಕ್, ಇಂಟರ್ ಕನೆಕ್ಟೆಡ್ ರಿಸ್ಕ್. ಸೊ ಇವೆಲ್ಲಾ ಟರ್ಮ್ಸ್ ನಾವು ಹೆಚ್ಚಿನ ಮಾತ್ರದಲ್ಲಿ ಕಾಣುವಂತಹ ಈ ಚಾಪ್ಟರ್ ನಲ್ಲಿ ಬರುವಂತಹ ಟರ್ಮ್ಗಳನ್ನು. ಸೊ ಲಿಕ್ವಿಡ್ ಕ್ರಂಚ್ ಅಂತಂದ್ರೆ ಯಾವಾಗ ಹಣದ ಲಿಕ್ವಿಡಿಟಿಯಲ್ಲಿ ನಾವು ಕಡಿತವನ್ನ ಕಾಣ್ತೀವೋ ಅದನ್ನ ಲಿಕ್ವಿಡ್ ಕ್ರಂಚ್ ಅಂತ ಕರಿತೀವಿ. ಹಾಗೆ ಡಿಬೆಂಚರ್ ಇದೊಂದು ಲಾಂಗ್ ಟರ್ಮ್ ಡೆಬ್ಟ್ ಇನ್ಸ್ಟ್ರೂಮೆಂಟ್ ಇದು. ಸೊ ನೀವೇನಾದ್ರೂ ತುಂಬಾ ದೊಡ್ಡ ಸಮಯದ ಮೊತ್ತಕ್ಕೆ ಏನಾದ್ರೂ ಹಣ ಪಡಿತಾ ಇದ್ದೀರಾ ಅಂತಂದ್ರೆ ಅದನ್ನ ಕಂಪನಿಗಳು ಹಣ ಪಡೆಯಲು ಡಿಬೆಂಚರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸಪೋಸ್ ಏನಾದ್ರೂ 25 ವರ್ಷ 30 ವರ್ಷ
ಟೈಮ್ ಪೀರಿಯಡ್ಗೆ ನೀವು ಏನಾದರೂ ಲೋನ್ ಅನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಡಿಬೆಂಚರ್ಸ್ ಅನ್ನ ಯೂಸ್ ಮಾಡಲಾಗುತ್ತದೆ ಕಂಪನಿಗಳಿಂದ. ಸೊ ಇದಕ್ಕೆ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಇರುತ್ತದೆ. ಸೊ ಈ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಅನ್ನ ಉಪಯೋಗಿಸಿಕೊಂಡು ಕಂಪನಿಗಳು ಅದನ್ನ ರಿಪೇಮೆಂಟ್ ಮಾಡಬೇಕಾಗಿರುತ್ತದೆ. ಹಾಗೂ ಇದು ಅನ್ಸೆಕ್ಯೂರ್ಡ್ ಬಾಂಡ್ ಆಫ್ ಕಂಪನಿ. ಸೊ ಇದು ಸೆಕ್ಯೂರ್ಡ್ ಇರೋದಿಲ್ಲ, ಅನ್ಸೆಕ್ಯೂರ್ಡ್ ಬಾಂಡ್ ಆಫ್ ಕಂಪನಿ. ಹಾಗೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಹಾಗೂ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅಂದ್ರೆ ನೀವು ಡಿಬೆಂಚರ್ಸ್ ಏನು ಅಂದ್ರೆ ಒಂದು ಆ ಡಿಬೆಂಚರ್ಸ್ ನ ಉಪಯೋಗಿಸಿಕೊಂಡು ಒಂದು ಕಂಪನಿ ಲೋನ್ ತಗೋಬಹುದು ಲಾಂಗರ್ ಪೀರಿಯಡ್ ಆಫ್ ಟರ್ಮ್ಗೆ. ಹಾಗೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅಂದ್ರೆ ಅದನ್ನ ಬೇರೆ ಇಕ್ವಿಟಿಗೆ, ಅದನ್ನ ಬೇರೆ ಫೇಸಿಗೆ ಕನ್ವರ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಸೊ ಆ ಡಿಬೆಂಚರ್ಸ್ ಯಾವ ಕಾರಣಕ್ಕೆ ತಗೊಳ್ಳಲಾಗಿದೆಯೋ ಆ ಕಾರಣಕ್ಕೆ ಮಾತ್ರ ಉಪಯೋಗಿಸ್ಕೊಳಕ್ ಸಾಧ್ಯ, ಅದು ಇಕ್ವಿಟಿಗೆ ಕನ್ವರ್ಟ್ ಮಾಡಲು ಸಾಧ್ಯವಿಲ್ಲ. ಸೊ ಅಲ್ಲಿ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಕರಿತೀವಿ. ಹಾಗೂ ಕಮರ್ಷಿಯಲ್ ಪೇಪರ್ಸ್ ಅಂತಂದ್ರೆ ಇದು ಒಂದು ಟೈಪ್ ಆಫ್ ಅನ್ಸೆಕ್ಯೂರ್ಡ್ ಶಾರ್ಟ್ ಟರ್ಮ್ ಡೆಬಿಟ್ಗೆ ಯೂಸ್ ಮಾಡುವಂತದ್ದು. ಇದು ಅನ್ಸೆಕ್ಯೂರ್ಡ್ ಆದ್ರೆ ಶಾರ್ಟ್ ಟರ್ಮ್ ಸಾಲಕ್ಕೋಸ್ಕರ. ಇದು ಕಾರ್ಪೊರೇಷನ್ಸ್ ಗಳು ಕೊಡ್ತವೆ. ಇದಕ್ಕೆ ಯೂಶಲಿ 270 ದಿನಗಳಕ್ಕಿಂತ ಹೆಚ್ಚು ಇದನ್ನ ಯೂಸ್ ಮಾಡೋದಿಲ್ಲ. 270 ದಿನಗಳ ಒಳಗಡೆ ಏನಾದರೂ ಲೋನ್ಗಳನ್ನ ಲೇವಾದೇವಿ ಮಾಡಿದ್ದಲ್ಲಿ ಕಮರ್ಷಿಯಲ್ ಪೇಪರ್ಸ್ ಗಳನ್ನ ಯೂಸ್ ಮಾಡಲಾಗುತ್ತದೆ. ಹಾಗೂ ಮ್ಯೂಚುವಲ್ ಫಂಡ್ಸ್ ನಾನು ಹೇಳಿದಾಗ ನಿಮಗೆಲ್ಲ ಗೊತ್ತೇ ಇದೆ, ನ್ಯೂಸ್ ಅಲ್ಲಿ ಆಡ್ಸ್ ಗಳನ್ನ ನಾವು ನೋಡ್ತೀವಿ. ಸೊ ಎಲ್ಲರೂ ಪೂಲ್ ಮಾಡಿ ಇನ್ವೆಸ್ಟ್ಮೆಂಟ್ ಅಥವಾ ಯಾವುದೋ ಒಂದು ಕಂಪನಿ ಎಲ್ಲರಿಂದ ಪೂಲ್ ಮಾಡ್ಕೊಂಡು ಆ ಒಂದು ಕಂಪನಿ ಬೇರೆ ಕಡೆ ಅಥವಾ ಬೇರೆ ಬೇರೆ ಇದರಲ್ಲಿ ಅವ್ರ ಕಡೆಯಿಂದಾಗಿ ಇನ್ವೆಸ್ಟ್ ಮಾಡುತ್ತದೆ. ಸೊ ಅದನ್ನ ನಾವು ಮ್ಯೂಚುವಲ್ ಫಂಡ್ಸ್ ಅಂತ ಕರಿತೀವಿ. ಹಾಗೂ ಅಸೆಟ್ ಲಯಬಿಲಿಟಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಸ್. ಸೊ ಯಾವ್ದಾದ್ರು ಅಸೆಟ್ ಮೇಲೆ ಇರುವಂತಹ ಲೋನ್ಗಳನ್ನ ಮ್ಯಾನೇಜ್ ಮಾಡುವಂತಹದ್ದು, ಯಾವ ರೀತಿಯಾಗಿ ಅದನ್ನ ರ್ಯಾಷನಿಂಗ್ ಮಾಡುವ ಸಾಧ್ಯತೆಗಳಿವೆ ಅನ್ನೋದನ್ನ ನೋಡ್ತಾ ಇರುವಂತಹ ಅಸೆಟ್ ಲಯಬಿಲಿಟಿ ಮ್ಯಾನೇಜ್ಮೆಂಟ್. ಕ್ರೆಡಿಟ್ ರೇಷನಿಂಗ್, ಸೊ ಯಾವ ರೀತಿಯಾಗಿ ಕ್ರೆಡಿಟ್ ನಲ್ಲಿ ಕೊಡುವಂತಹ ಅಥವಾ ಪಾಸಿಟಿವ್ಸ್ ಗಳನ್ನ ನೆಗೆಟಿವ್ಸ್ ಗಳನ್ನ ಬಾರೋವರ್ಸ್ ಕಡೆಯಿಂದಾಗಿ ಮಾಡುವಂತಹದ್ದು. ಹಾಗೂ ಶಾಡೋ ಬ್ಯಾಂಕಿಂಗ್ ನಾನು ಹೇಳಿದೆ, ಡೈರೆಕ್ಟ್ ಆಗಿ ಬ್ಯಾಂಕಿಂಗ್ ಮಾಡ್ತಾ ಇರುವಂತಹ ಅಥವಾ ನಾವು ನೋಡ್ತಾ ಇರುವಂತಹ ಪ್ರೈವೇಟ್ ಹಾಗೂ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳು ಏನಿರ್ತವೆ ಅದಕ್ಕೆ ಶಾಡೋ ಆಗಿ ವರ್ಕ್ ಮಾಡ್ತಾ ಇರುವಂತಹ ಬ್ಯಾಂಕ್ ಗಳನ್ನ ಶಾಡೋ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಲಿಕ್ವಿಡ್ ಡೆಪ್ಟ್ ಮ್ಯೂಚುವಲ್ ಫಂಡ್ಸ್, ಬ್ಯಾಂಕ್ ರನ್ಸ್, ರೋಲ್ ಓವರ್ ರಿಸ್ಕ್, ಇಂಟರ್ ಕನೆಕ್ಟೆಡ್ ರಿಸ್ಕ್. ಸೊ ಇವೆಲ್ಲವೂ ಕಾಮನ್ ಟರ್ಮಿನಾಲಜೀಸ್. ಡೈರೆಕ್ಟ್ ಆಗಿ ನಾವು ಕಾನ್ಸೆಪ್ಟ್ ಅಲ್ಲಿ ಓದ್ಬೇಕಾದ್ರೆ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬಹುದು. ಸೊ ಈ ಚಾಪ್ಟರ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈಗಷ್ಟೇ IL&FS ಅಂಡ್ ದಿವಾನ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕಂಪನಿಗಳು ಪೇಮೆಂಟ್ಸ್ ಮೇಲೆ ಡಿಫಾಲ್ಟ್ ಆಗಿರೋದನ್ನ ನಾವು ನೋಡಿದ್ವಿ. ಸೊ ಇದರಿಂದಾಗಿ ಇನ್ವೆಸ್ಟರ್ಗಳು NBFC ಅಥವಾ ಲಿಕ್ವಿಡಿಟಿ ಇನ್ವೆಸ್ಟರ್ಗಳು ಈ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿರೋದನ್ನ ತೆಗೆದುಕೊಂಡ್ಬಿಡ್ತಾರೆ. ಅದರಿಂದಾಗಿ ಲಿಕ್ವಿಡಿಟಿ ಕ್ರಂಚ್ ಅನ್ನ ನಾವು ನೋಡ್ತೀವಿ. ಅಂದ್ರೆ NBFC ಗಳಿಗೆ ಅಥವಾ NBFC ಸೆಕ್ಟರ್ ನಲ್ಲಿ ಲಿಕ್ವಿಡಿಟಿ ಕ್ರೈಸಿಸ್ ಅನ್ನು ಹುಟ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಇನ್ವೆಸ್ಟರ್ಸ್ ಗಳು ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ಮಾರ್ಕೆಟ್ ಮೇಲೆ, ಮ್ಯೂಚುವಲ್ ಫಂಡ್ ಮೇಲೆ. ಹಂಗ ನಂಬಿಕೆ ಹೋದ್ ಕೂಡಲೇ ಅದೇ ಟ್ರಸ್ಟ್ ಅಂತ ಹೇಳ್ತಾ ಇದ್ದೆ, ಹ್ಯಾಂಡ್ ಆಫ್ ಟ್ರಸ್ಟ್, ವೆಲ್ತ್ ಕ್ರಿಯೇಷನ್, ಇನ್ವಿಸಿಬಲ್ ಹ್ಯಾಂಡ್ ಆಫ್ ಟ್ರಸ್ಟ್ ಅನ್ನೋದನ್ನ ನಾವು ಮೊದಲನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಸೊ ಯಾವಾಗ ನಂಬಿಕೆ ಹೋಗ್ಬಿಡುತ್ತೋ ಆಟೋಮೆಟಿಕಲಿ ಅದು ತೆಗೆದುಕೊಬಿಡ್ತಾರೆ. ಅದೇ ರೀತಿಯಲ್ಲಿ ನಾವು ಈ ಇಡೀ ಚಾಪ್ಟರ್ ನಲ್ಲಿ ಯಾವ ರೀತಿಯಾಗಿ NBFC ಸೆಕ್ಟರ್ಗಳು ಕಾರ್ಯನಿರ್ವಹಿಸ್ತಿವೆ, ಅದರಲ್ಲಿ ಆಗ್ತಾ ಇರುವಂತಹ ಲೂಪ್ ಹೋಲ್ಸ್ ಏನು, ಅಂದ್ರೆ ಅದರಲ್ಲಿ ಆಗ್ಬೇಕಾಗಿರುವಂತಹ ಬೆಳವಣಿಗೆಗಳು ಏನು ಅನ್ನೋದನ್ನ ಈ ಚಾಪ್ಟರ್ ನಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಇಲ್ಲಿ ಭಗವದ್ಗೀತೆಯ ಒಂದು ಇದನ್ನ ಕೊಡಲಾಗಿದೆ, ಕ್ರಿಯೇಟಿಂಗ್ ಸಸ್ಟೈನಬಲ್ ಸಿಸ್ಟಮ್ಸ್ require a good understanding of the basic principle of mutuality and interdependence. ಸೊ ಯಾವ್ದಾದ್ರು ಒಂದು ಸಸ್ಟೈನಬಲ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಬೇಕು ಅಥವಾ ಅದರ ಬಗ್ಗೆ ಅರ್ಥೈಸ್ಕೋಬೇಕು ಅಂತಂದ್ರೆ ಮೊದಲು ಅದರ ಮಧ್ಯ ಒಂದು ಒಳ್ಳೆಯ ಮ್ಯೂಚುಯಾಲಿಟಿ ಹಾಗೂ ಇಂಟರ್ ಡಿಪೆಂಡೆನ್ಸ್ ಇರುವ ಅವಶ್ಯಕತೆ ಇದೆ ಅನ್ನೋದು ಈ ಕೋಟ್ ಇಂದ ನಾವು ಭಗವದ್ಗೀತೆಯಿಂದ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಸ್ ಕಂಪನೀಸ್ ಏನಿದೆ, ಇದು ಕಂಪನೀಸ್ ಆಕ್ಟ್ 1956 ಕೆಳಗಡೆ ರಿಜಿಸ್ಟರ್ ಆಗಿರುವಂತಹ ಕಂಪನಿಗಳು. ಸೊ ಇವು ಬ್ಯಾಂಕ್ಗಳ ಹಾಗೆ ಡಿಮಾಂಡ್ ಡೆಪಾಸಿಟ್ ಅಥವಾ ಓವರ್ ಡ್ರಾಫ್ಟ್ ಗಳನ್ನ ತಗೊಳ್ಳೋದಿಲ್ಲ. ಇವು NBFC ಕಾರ್ಪೊರೇಷನ್ಸ್ ಇವು ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಗಳಲ್ಲಿ ತಮ್ಮ ರಿಸರ್ವ್ಸ್ ಅನ್ನ ಕೂಡ ಮೇಂಟೈನ್ ಮಾಡೋದಿಲ್ಲ. ಬ್ಯಾಂಕ್ಗಳು ಹೇಗೆ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡ್ತಾವೋ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ರಿಸರ್ವ್ಸ್, ಆ ರೇಟ್ ಗಳಿಂದಾಗಿ ರಿಸರ್ವ್ಸ್ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ, ಸೊ ಈ ತರಹದ ಬ್ಯಾಂಕ್ ಗಳಿಗೆ ಇರುವಂತಹ ಕಂಡೀಷನ್ಸ್ ಏನಿದೆ ಅವು NBFC ಇರೋದಿಲ್ಲ. ಸೊ ಇದಕ್ಕೆ ರೆಗ್ಯುಲೇಷನ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ಅಥವಾ ಇರೋದೇ ಇಲ್ಲ. ಹಾಗೂ NBFC ಗಳು 3 ರೀತಿಯ NBFC ಗಳನ್ನ ನಾವು ನೋಡ್ತೀವಿ. 3 ರೀತಿಯ NBFC ಒಂದು, ಸೊ ಇಲ್ಲಿ ಡಿಫರೆನ್ಸ್ ಮೇನ್ಲಿ 3 ಟೈಪ್ಸ್. ಬ್ಯಾಂಕ್ ಗಳಿಗೂ ಹಾಗೂ NBFC ಗಳಿಗೂ ಡಿಫರೆನ್ಸ್ ಅನ್ನ ನೋಡಿದಾಗ
ನಾ ಹೇಳಿದೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಕೆಳಗಡೆ ಬ್ಯಾಂಕ್ಸ್ ಬರ್ತವೆ. ಕಂಪನೀಸ್ ಆಕ್ಟ್ 1956 ಅಥವಾ ಕಂಪನೀಸ್ ಆಕ್ಟ್ 2013 ಕೆಳಗಡೆ NBFC ಗಳು ಬರ್ತವೆ. ಲೋನ್ ಸ್ಯಾಂಕ್ಷನ್ ಇದರಲ್ಲಿ ಸ್ವಲ್ಪ ಕಷ್ಟ, ಆದ್ರೆ NBFC ಗಳಲ್ಲಿ ತುಂಬಾ ಈಸಿ. ಡಿಮಾಂಡ್ ಡೆಪಾಸಿಟ್ ಬ್ಯಾಂಕ್ಸ್ ಗಳು ತಗೋತವೆ, NBFC ತಗೊಳ್ಳೋದಿಲ್ಲ. ಡೆಪಾಸಿಟ್ ಇನ್ಶೂರೆನ್ಸ್ ಫೆಸಿಲಿಟಿ ಬ್ಯಾಂಕ್ ಅಲ್ಲಿ ಇರುತ್ತೆ, NBFC ಅಲ್ಲಿ ಇರಲ್ಲ ಇನ್ಶೂರೆನ್ಸ್ ಫೆಸಿಲಿಟಿ. ರಿಸರ್ವ್ ರೇಷಿಯೋ ಬ್ಯಾಂಕ್ ಗಳು ಮಾಡಲೇಬೇಕು, NBFC ಮಾಡೋದಿಲ್ಲ. ಫಾರಿನ್ ಇನ್ವೆಸ್ಟ್ಮೆಂಟ್ಸ್ 74% ಪ್ರೈವೇಟ್ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಗಳಲ್ಲಿ. ಆದ್ರೆ NBFC ಅಲ್ಲಿ 100% ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಮಾಡುವ ಸಾಧ್ಯತೆಗಳಿವೆ ಅನ್ನೋದನ್ನ ನೋಡ್ತಾ ಇದೀವಿ. ಸೊ ಇದು ಡಿಫರೆನ್ಸಸ್. ಹಾಗೆ ಯಾಕೆ ಕ್ರೈಸಿಸ್ ಅಥವಾ ಯಾವ ರೀತಿಯಾಗಿ ಕ್ರೈಸಿಸ್ ಉದ್ಭವ ಆಯಿತು ಅನ್ನೋದು NBFC ಕಂಪನಿಗಳಲ್ಲಿ ನೋಡ್ತಾ ಇದೀವಿ. ಸೊ 2 ಸಬ್ಸಿಡರಿ ಕಂಪನೀಸ್ IL&FS ಏನಿತ್ತು ಹಾಗೂ DHFL ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಕಂಪನಿ ಏನಿತ್ತು, ಇವೆರಡು ಡಿಫಾಲ್ಟ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಜೂನ್ ಹಾಗೂ ಸೆಪ್ಟೆಂಬರ್ 2018 ಸಮಯದಲ್ಲಿ ಡಿಫಾಲ್ಟ್ ಆಗಿರುವುದರಿಂದ ಆಗಿರುವಂತಹ ಒಂದು ಕಾರಣಕ್ಕೆ ಇನ್ವೆಸ್ಟರ್ಗಳ ನಂಬಿಕೆಯನ್ನ ಕಳ್ಕೊಳ್ಳೋಕೆ ಕಾರಣವಾಯಿತು. ಇದರಿಂದಾಗಿ ಲಿಕ್ವಿಡಿಟಿ ಕ್ರಂಚ್ ಅನ್ನ ಸೃಷ್ಟಿ ಆಗೋದ್ರಿಂದ NBFC ಸೆಕ್ಟರ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ ಇವತ್ತು ಕಷ್ಟವನ್ನ ಅನುಭವಿಸ್ತಾ ಇದೆ ಅನ್ನೋದನ್ನ ನೋಡ್ತಿದ್ವಿ. ಅದರಿಂದಾಗಿ ಓವರ್ ಆಲ್ ಕ್ರೆಡಿಟ್ ಗ್ರೋತ್ ಅಥವಾ ಅವರು ಕೊಡುವಂತಹ ಸಾಲ ಅಥವಾ ಮಾಡ್ತಾ ಇರುವಂತಹ ಲೇವಾದೇವಿಗಳಲ್ಲಿ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗಳು ಹಿಂದೆ ಬೀಳೋದ್ರಿಂದ GDP ಗ್ರೋತ್ ಅಲ್ಲೂ ಸಹ ನಾವು ಕಡಿತವನ್ನ ಕಾಣ್ತೀವಿ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದರಿಂದಾಗಿ ಯಾವ NBFC ಕ್ರೈಸಿಸ್ ಇಂದಾಗಿ ಏನಾಗುತ್ತದೆ, ಯಾವ ರೀತಿಯ ಇಂಪ್ಯಾಕ್ಟ್ ಗಳನ್ನ ನಾವು ಕಾಣ್ತಾ ಇದೀವಿ ಅಂತಂದ್ರೆ ಹೇಳ್ತಾರೆ ಡೈರೆಕ್ಟ್ ಆಗಿ ಅದು GDP ಮೇಲೆ ಪ್ರಭಾವವನ್ನ ಬೀರುತ್ತದೆ. ಯಾಕಂದ್ರೆ ಹೈಯೆಸ್ಟ್ ನೆಟ್ ಫ್ಲೋ ಔಟ್ಫ್ಲೋ ಏನು ಹಣ ಹೊರ ಹೋಗ್ತಿತ್ತು, ಆ ಮಾರ್ಕೆಟ್ ಮನಿ ಫಂಡ್ಸ್ ಏನಿತ್ತು ಅಥವಾ ಮಾರ್ಕೆಟ್ ನಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಏನ್ ಇನ್ವೆಸ್ಟ್ಮೆಂಟ್ಸ್ ಆಗ್ತಿದ್ವು ಅದರಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಬೀಳಿಕೆಯನ್ನ ಅಥವಾ ನೆಗೆಟಿವಿಟಿಯನ್ನ ಕಾಣ್ತಾ ಇದೀವಿ. ಸೊ ಇದರಿಂದಾಗಿ ಇನ್ವೆಸ್ಟರ್ಸ್ ಹಿಂಜರಿಕೆಯಿಂದಾಗಿ ಮ್ಯೂಚುವಲ್ ಫಂಡ್ಸ್ ಗಳ ಒಂದಿಷ್ಟು ನೆಗೆಟಿವ್ ಗ್ರೋತ್ ಅನ್ನ ಕಾಣ್ತಾ ಇರೋದ್ರಿಂದ ಅಲ್ಟಿಮೇಟ್ಲಿ GDP-ಗೂ ಸಹ ಅದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಆದ್ರೆ ಒಟ್ಟಾರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು NBFC-ಗಳು ರೇಸ್ ಮಾಡುವಂತಹ ಕ್ಯಾಪಿಟಲ್ ಅದು ಶಾರ್ಟ್ ಟರ್ಮ್ ಆಗಿ ಆಗಿರುತ್ತದೆ. ಅಂದ್ರೆ ಕಡಿಮೆ ಸಮಯಕ್ಕೆ ಸಾಲ ತೆಗೆದಿರ್ತಾರೆ ಅಥವಾ ಇನ್ವೆಸ್ಟ್ಮೆಂಟ್ಸ್ ಗಳು ತಗೊಂಡಿರ್ತಾರೆ. ಆದ್ರೆ NBFC-ಗಳು ಇನ್ವೆಸ್ಟ್ ಮಾಡುವ ಅಸೆಟ್ಗಳು ಲಾಂಗ್ ಡ್ಯೂರೇಷನ್ ಆಗಿರುತ್ತದೆ. ಸೊ ಇದರಿಂದಾಗಿ ಅಥವಾ ಈ ಶಾರ್ಟ್ ಫ್ರೀಕ್ವೆನ್ಸಿ ಫೈನಾನ್ಸಿಂಗ್ ಇಂದಾಗಿ ಈ ಡೆಬ್ಟ್ ಗಳು ಏನಿದೆ ಇದನ್ನ ರೀಫೈನಾನ್ಸ್ ಮಾಡುವ ಅವಶ್ಯಕತೆ ಇದೆ. ಸೊ ಈ ಫ್ರೀಕ್ವೆಂಟ್ ಫೈನಾನ್ಸಿಂಗ್ ಇಂದ ಅಥವಾ ಈಗ ನಿಮ್ಮ ಹತ್ರ ಸಪೋಸ್ 5,000 ಕೋಟಿ ಇರುತ್ತದೆ. ಸೊ ಈ 5,000 ಕೋಟಿ ನೀವು ಯಾವುದೋ ಒಂದು ಅಸೆಟ್ ಅಲ್ಲಿ ಹಾಕಿರ್ತೀರ. ಈ 5,000 ಕೋಟಿನ ನೀವು 2 ತಿಂಗಳಲ್ಲಿ ವಾಪಸ್ ಕೊಡಬೇಕು. ಆದ್ರೆ ನೀವು ಇನ್ವೆಸ್ಟ್ ಮಾಡ್ತಿರೋ ಜಾಗ ಅಥವಾ ಅಸೆಟ್ ಏನಿದೆ ಅದು 2 ವರ್ಷಕ್ಕೆ ಮಾಡ್ತಾ ಇದ್ದೀರಾ. ಆದ್ರೆ 2 ತಿಂಗಳೊಳಗೆ ನೀವು 5,000 ಕೋಟಿ ವಾಪಸ್ ಕೊಡಬೇಕು. ಮತ್ತೆ 2 ತಿಂಗಳಾದ್ಮೇಲೆ ಮತ್ತೆ ಸಾಲ ತಗೋಬೇಕು, ಬೇರೆ ಕಡೆ 5,000 ಕೋಟಿ ಅಥವಾ ಇನ್ವೆಸ್ಟರ್ಸ್ ಗಳನ್ನ ಹುಡುಕ್ಬೇಕು. ಆ ರೀತಿಯ ರೋಲ್ ಓವರ್ ರಿಸ್ಕ್ ಏನಿದೆ, ಪದೇ ಪದೇ ಇನ್ವೆಸ್ಟರ್ಸ್ ಗಳನ್ನ ಹುಡುಕಿ ಮತ್ತೆ ಇನ್ವೆಸ್ಟ್ ಮಾಡೋದು. ಸೊ ಈ ರೀತಿಯ ರೋಲ್ ಓವರ್ ಫ್ರೀಕ್ವೆಂಟ್ ರೀಪ್ರೈಸಿಂಗ್ ಗಳನ್ನ ಏನ್ ನೋಡ್ತಾ ಇದೀವಿ, ಫ್ರೀಕ್ವೆಂಟ್ ಆಗಿ ಆಗ್ತಾ ಇರುವಂತಹ ಈ ರೀಪ್ರೈಸಿಂಗ್ ಗಳನ್ನ ನಾವು ರೋಲ್ ಓವರ್ ರಿಸ್ಕ್ ಅಂತ ಪ್ರತಿ ಶಾರ್ಟ್ ಟರ್ಮ್ ಒಂದ್ಸರಿ ಪ್ರತಿ ಒಂದು ಪೀರಿಯಡ್ ಆದ ಕೂಡಲೇ ಮತ್ತೆ ಹೊಸ ಇನ್ವೆಸ್ಟರ್ಸ್ ಗಳನ್ನ ಹುಡುಕುವ ಅವಶ್ಯಕತೆ ಆಗ್ತಾ ಇರುವಂತಹದ್ದು. NBFC ತಗೋತಾ ಇರುವ ಸಾಲ ಶಾರ್ಟ್ ಟರ್ಮ್ ಆಗಿದ್ರು ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಿರುವಂತಹ ಅಸೆಟ್ ಗಳು ಲಾಂಗ್ ಡ್ಯೂರೇಷನ್ ಆಗಿರೋದ್ರಿಂದ ನಾವು ರೋಲ್ ಓವರ್ ರಿಸ್ಕ್ ಅನ್ನ ಕಾಣ್ತಾ ಇದೀವಿ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ರೋಲ್ ಓವರ್ ರಿಸ್ಕ್ ಆಗ್ತಾ ಇರುವಂತಹದ್ದು 3 ಇಂಟರ್ ಕನೆಕ್ಟೆಡ್ ರಿಸ್ಕ್ ಗಳನ್ನ ಮತ್ತೆ ಹುಟ್ಟಿಸಾಗುತ್ತದೆ. ಅದು ಯಾವುದು? ಅಸೆಟ್ ಲಿಕ್ವಿಡಿಟಿ ಮಿಸ್ ಮ್ಯಾಚ್ ಆಗುತ್ತದೆ, ಇಂಟರ್ ಕನೆಕ್ಟೆಡ್ ರಿಸ್ಕ್ ಇರುತ್ತದೆ, ಹಾಗೂ ಫೈನಾನ್ಷಿಯಲ್ ಅಂಡ್ ಆಪರೇಟಿಂಗ್ ರೆಸಿಲಿಯನ್ಸ್. ಸೊ 3 ಕ್ಷೇತ್ರದಲ್ಲೂ NBFC-ಯ ರೋಲ್ ಓವರ್ ರಿಸ್ಕ್ ಇಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಉದ್ಭವಿಸುತ್ತದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಇಲ್ಲಿ ನಾವು ನೋಡ್ತಾ ಇದೀವಿ ಅಸೆಟ್ ಸೈಡ್ ಶಾಕ್ ರೈಸಿಂಗ್ ಡಿಫಾಲ್ಟ್ಸ್ ಆಗ್ತಾ ಇರೋದ್ರಿಂದ ಅಸೆಟ್ ಲಯಬಿಲಿಟಿ ಮಿಸ್ ಮ್ಯಾಚ್ ಅನ್ನ ನಾವು ನೋಡ್ತೀವಿ. ಹಾಗೂ ಫೈನಾನ್ಷಿಯಲ್ ಆಪರೇಟಿಂಗ್ ರಿಸ್ಕ್ ಅಂದ್ರೆ ಫೈನಾನ್ಷಿಯಲಿ ಅಥವಾ ಆಪರೇಷನ್ಸ್ ಗಳಲ್ಲೂ ನಾವು ಹೆಚ್ಚಿನ ಮಾತ್ರದಲ್ಲಿ ಬದಲಾವಣೆಗಳು ಹಾಗೂ LDMF ಸೆಕ್ಟರ್ ಅಲ್ಲೂ ಅಥವಾ ಏನ್ ಲಾಂಗ್ ಡಿಮಾಂಡ್ ಏನಿರುತ್ತೆ ಆ ಕ್ಷೇತ್ರದಲ್ಲೂ ನಾವು ಬದಲಾವಣೆಗಳು ಕಾಣೋದ್ರಿಂದ ರೋಲ್ ಓವರ್ ರಿಸ್ಕ್ ಅನ್ನ ಇಲ್ಲಿ ಫಿಗರ್ ರೂಪದಲ್ಲಿ ನಾವು ಅರ್ಥೈಸಿಕೊಂಡಿದ್ದೀವಿ. ಹಾಗೂ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಸಿಗೂ ಹಾಗೂ ರಿಟೇಲ್ NBFC-ಗೂ ಇರುವಂತಹ ವ್ಯತ್ಯಾಸಗಳನ್ನ ಇಲ್ಲಿ ನೋಡ್ತಿದ್ದೀವಿ. ನೇಚರ್ ಆಫ್ ಲೋನ್ಸ್ ನೋಡಿದಾಗ ಹೌಸಿಂಗ್ ಲೋನ್ಸ್ಗಳು ಹೈಯರ್ ಮೆಚುರಿಟಿದವ ಆಗಿರ್ತವೆ. ಆದ್ರೆ NBFC-ಗಳನ್ನ ನಾವು ಮೊದಲೇ ನೋಡಿದ್ವಿ, ಲೋನ್ ತಗೊಳ್ತಾ ಇರೋದು ಶಾರ್ಟ್ ಡ್ಯೂರೇಷನ್ ಆಗಿದ್ರು,
ಮೆಚುರಿಟಿ ಅಥವಾ ಅಸೆಟ್ಸ್ ಏನಿರುತ್ತೆ ಅದು ಲಾಂಗ್ ಡ್ಯೂರೇಷನ್ಸ್ ಆಗಿರುತ್ತದೆ. ಆಟೋಮೊಬೈಲ್, ವರ್ಕಿಂಗ್ ಕ್ಯಾಪಿಟಲ್ ಟು MSMEs, ಸೊ ಈ ತರಹದ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಹೆಚ್ಚಿಗೆ ನೋಡ್ತೀವಿ. ಹಾಗೂ ಲೆಂಡಿಂಗ್ ಸೋರ್ಸಸ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಕಂಪನೀಸ್ಗೆ ನೋಡಿದಾಗ ಬ್ಯಾಂಕ್ಸ್, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಕಂಪನೀಸ್, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಸ್ ಮೇಜರ್ ಸೋರ್ಸ್ ಆಗಿರ್ತದೆ. ಆದ್ರೆ ಇದರಲ್ಲಿ ಲಿಕ್ವಿಡ್ ಡೆಬ್ಟ್ ಮ್ಯೂಚುವಲ್ ಫಂಡ್ಸ್ ಜಾಸ್ತಿ ಶಾರ್ಟ್ ಟರ್ಮ್ ಸೋರ್ಸಸ್ ಗಳಾಗಿರ್ತವೆ. ಹಾಗೂ ಕಮರ್ಷಿಯಲ್ ಪೇಪರ್ಸ್ ಏನಿರ್ತವೆ ಅದರ ಸಹಾಯದೊಂದಿಗೆ ಹಣವನ್ನ ಅಥವಾ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಸೃಷ್ಟಿ ಮಾಡ್ತಾರೆ ರಿಟೇಲ್ NBFC ಗಳಲ್ಲಿ ಅಂತ ನೋಡ್ತೀವಿ. ಹಾಗೂ ಲಿಕ್ವಿಡಿಟಿ ಕ್ರೈಸಿಸ್ ಅಥವಾ ರೋಲ್ ಓವರ್ ರಿಸ್ಕ್ ಆಗಕ್ಕೆ HFC ಗಳಲ್ಲಿ ಕಾರಣಗಳು ಅಂತ ನೋಡಿದಾಗ ಅಸೆಟ್ ಸೈಡ್ ಶಾಕ್ಸ್, ಅಸೆಟ್ ಲೋನ್ಸ್ ಆರ್ ಆಫ್ ಲಾಂಗ್ ಟರ್ಮ್ ಡ್ಯೂರೇಷನ್, ಅಸೆಟ್ ಲಯಬಿಲಿಟಿ ಮಿಸ್ ಮ್ಯಾಚ್ ಆದಾಗ. ಆದ್ರೆ ಇದರಲ್ಲಿ ನಾ ಹೇಳಿದ ಹಾಗೆ ಫ್ರೀಕ್ವೆಂಟ್ ರೀಫೈನಾನ್ಸಿಂಗ್ ಆಗುವ ಸಮಸ್ಯೆಯಿಂದಾಗಿ ಅಥವಾ ರೋಲ್ ಓವರ್ ರಿಸ್ಕ್ ಗಳು ಆಗ್ತಾ ಇರುವಂತಹ ಕಾರಣದಿಂದಾಗಿ NBFC ಗಳಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಲಿಕ್ವಿಡಿಟಿ ಕ್ರೈಸಿಸ್ ಅನ್ನು ನಾವು ಕಾಣ್ತೀವಿ ಅಂತ ಹೇಳ್ತೀವಿ. ಹಾಗೆ ನಾವು ಈಗ ಆರ್ಥಿಕ ಸಮೀಕ್ಷೆಯಲ್ಲಿ NBFC ಗಳಲ್ಲಿ ಆಗಬೇಕಾದಂತಹ ಬದಲಾವಣೆಗಳು ಅಥವಾ ಯಾವ ಮಟ್ಟಕ್ಕೆ ಅಥವಾ ಯಾವ ಕಾರ್ಯಕ್ರಮದಿಂದಾಗಿ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಗಳನ್ನು ತರುವ ಸಾಧ್ಯತೆ ಇದೆ ಅಂತ ನೋಡಿದಾಗ ನಾವು ಹೆಲ್ತ್ ಸ್ಕೋರ್ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಅಂದ್ರೆ ಡೈನಾಮಿಕ್ ಹೆಲ್ತ್ ಇಂಡೆಕ್ಸ್ ಅನ್ನೋದನ್ನ ಒಂದು ಕ್ರಿಯೇಟ್ ಮಾಡ್ತಾ ಇದೆ. ಇದು -100 ಇಂದ +100 ವರೆಗೆ ಸ್ಕೋರ್ ಕೊಡಲಾಗುತ್ತದೆ. ಇದರಿಂದಾಗಿ ಹೆಲ್ತ್ ಆಫ್ ಎ ನ್ಯಾಷನಲ್ ಅಥವಾ ಹೆಲ್ತ್ ಆಫ್ ಎ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಂಗ್ ಕಂಪನಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಲು ಸಾಧ್ಯವಾಗುತ್ತದೆ. ಅಂಡ್ ಅದು ನಮಗೆ ಮುಂಚೆನೆ ವಾರ್ನಿಂಗ್ ಕೊಡುತ್ತದೆ. ಓಕೆ, ಈ ಒಂದು NBFC ಕಂಪನಿ ಅಥವಾ ಈ ರೀತಿಯ ಒಂದು ಕಂಪನಿ ಈ ಪ್ರೆಸೆಂಟ್ ಸ್ಟೇಟಸ್ ಇದಾಗಿದೆ, ಸೊ ಅದಕ್ಕೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಮಾಡುವ ಅವಶ್ಯಕತೆ ಇದೆ, ಅದರಿಂದಾಗಿ ಫೇಲ್ಯೂರ್ ಆಗುವ ಒಂದು ಸಾಧ್ಯತೆಗಳನ್ನ ಹಿಂತಡೆಯಲು ಸಾಧ್ಯವಾಗುತ್ತದೆ ಅನ್ನೋದರ ಬಗ್ಗೆ ಈ ಹೆಲ್ತ್ ಕೋರ್ ನಮಗೆ ಸಹಕಾರಿಯಾಗಲಿದೆ. ಸೊ ಇದು ನಮಗೆ ಅರ್ಲಿ ವಾರ್ನಿಂಗ್ ಕೊಡಲು ಸಹಕಾರಿಯಾಗುತ್ತದೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಹೆಲ್ತ್ ಸ್ಕೋರ್ ಅಲ್ಲಿ ಇರುವಂತಹ ಪ್ಯಾರಾಮೀಟರ್ಸ್ ಅಂತ ನೋಡಿದಾಗ ಅಸೆಟ್ ಲಯಬಿಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಶಾರ್ಟ್ ಟರ್ಮ್ ವಾಲಟೈಲ್ ಕ್ಯಾಪಿಟಲ್, ಅಸೆಟ್ ಕ್ವಾಲಿಟಿ, ಶಾರ್ಟ್ ಟರ್ಮ್ ಲಿಕ್ವಿಡಿಟಿ, ಪ್ರಾವಿಷನಿಂಗ್ ಪಾಲಿಸಿ, ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ, ಸೊ ಈ ಪ್ಯಾರಾಮೀಟರ್ಸ್ ಗಳನ್ನ ಇಟ್ಕೊಂಡು ಸ್ಕೋರ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ. ಸೊ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳಿದ್ರೆ ಯಾವ ಪ್ಯಾರಾಮೀಟರ್ಸ್ ಗಳು NBFC ಕಂಪನಿಯಲ್ಲಿ ಅಥವಾ NBFC ಹೆಲ್ತ್ ಸ್ಕೋರ್ ಅನ್ನ ಚೆಕ್ ಮಾಡೋದ್ರಲ್ಲಿ ಯೂಸ್ ಮಾಡಲಾಗುತ್ತದೆ ಅಂತ ಅಂದಾಗ ಈ 6 ಪಾಯಿಂಟ್ಸ್ ಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳುವ ಅವಶ್ಯಕತೆ ಇದೆ. ಸೊ ಹಾಗೆ ಹೆಲ್ತ್ ಸ್ಕೋರ್ ಅಲ್ಲಿ ಇರುವಂತಹ ಟ್ರೆಂಡ್ಸ್ ಗಳನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಇದರಲ್ಲಿ ಹೆಚ್ಚಿನ ಮಾತ್ರದಲ್ಲಿ ಏನು ನಾವು ಬದಲಾವಣೆಗಳನ್ನು ಕಾಣೋದಿಲ್ಲ. ಸೊ HFC ಹಾಗೂ ಮ್ಯೂಚುವಲ್ ಫಂಡ್, ಹೌಸಿಂಗ್ ಫೈನಾನ್ಸ್ ಕಂಪನೀಸ್ ಹಾಗೂ NBFC ಗಳಲ್ಲಿ ಯಾವ ರೀತಿಯ ನಾವು ಹೆಲ್ತ್ ಸ್ಕೋರ್ ಗಳನ್ನ ಅಥವಾ ರೋಲ್ ಓವರ್ ರಿಸ್ಕ್ ಗಳನ್ನ ನೋಡ್ತೀವಿ ಅನ್ನೋದು ಈ ಗ್ರಾಫ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಪಾಲಿಸಿ ಇಂಪ್ಲಿಕೇಶನ್ಸ್, ಯಾವ ರೀತಿಯ ಪಾಲಿಸಿಗಳು ಮಾಡುವ ಅವಶ್ಯಕತೆಗಳು ಈಗ ಇದರಲ್ಲಿ ಅಂತಂದಾಗ ಹೆಲ್ತ್ ಸ್ಕೋರ್ ಅನ್ನ ಸರಿಯಾಗಿ ಮಾನಿಟರ್ ಮಾಡಬೇಕು NBFC ಗಳ ಮೇಲೆ. ಈ ಸ್ಕೋರ್ ಅನ್ನ ನೋಡಿಕೊಂಡು ಸರಿಯಾದ ಏನಾದರೂ ತಾರತಮ್ಯಗಳು ಅಥವಾ ಹಿಂಜರಿಕೆಗಳು ಅಥವಾ ಫೇಲ್ಯೂರ್ಗಳು ಕಂಡು ಬಂದಲ್ಲಿ ಸರಿಯಾದ ಆಕ್ಷನ್ಸ್ ಗಳು, ಕರೆಕ್ಟ್ ಮೆಷರ್ಸ್ ಗಳನ್ನ ತಗೊಳ್ಳುವ ಅವಶ್ಯಕತೆ ಇದೆ ಅನ್ನೋದು. ಹಾಗೂ ಹೆಲ್ತ್ ಸ್ಕೋರ್ ಅನ್ನ ಸರಿಯಾಗಿ ಆಪ್ಟಿಮಲಿ ಕ್ಯಾಪಿಟಲ್ ಇನ್ಫ್ಯೂಷನ್ ಮಾಡುವ ಅವಶ್ಯಕತೆ ಇದೆ. ಹೆಲ್ತ್ ಸ್ಕೋರ್ ನೋಡ್ಕೊಂಡು ಅದಕ್ಕೆ ಅನುಗುಣವಾಗಿ ಕ್ಯಾಪಿಟಲ್ ಅನ್ನ ಇನ್ಫ್ಯೂಸ್ ಅಂದ್ರೆ ಕ್ಯಾಪಿಟಲ್ ಅನ್ನ ಒಳಗೆ ಹಾಕೋದು, ಇನ್ಪುಟ್ ಆಗಿ ಕೊಡೋದು ಅವಶ್ಯಕತೆ ಇದೆ. ಸೊ ಯಾವ NBFC ಗಳಿಗೆ ಅವಶ್ಯಕತೆ ಇರುತ್ತದೆ ಅದಕ್ಕೆ ಬೇಕಿರುವಂತಹ ಎಫಿಷಿಯಂಟ್ ಹಾಗೂ ಪ್ರೊಡಕ್ಟಿವ್ ಆಗಿ ಕ್ಯಾಪಿಟಲ್ ಅನ್ನ ಇನ್ಫ್ಯೂಸ್ ಮಾಡಬೇಕು ಅನ್ನೋದು ಈ ಚಾಪ್ಟರ್ ನಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ನಾವು ಮಾತಾಡ್ತಾ ಇದೀವಿ. ಸೊ ಈ ಮುಂದಿನ ಚಾಪ್ಟರ್ ಪ್ರೈವೇಟೈಸೇಷನ್ ಅಂಡ್ ವೆಲ್ತ್ ಕ್ರಿಯೇಷನ್ ಅಂತ ಹೇಳಿ, ಸೊ ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾತ್ರದಲ್ಲಿ ಹಿಂದಿನ ಚಾಪ್ಟರ್ ಅಲ್ಲಿ ಒಂದ್ಸರಿ ನೋಡಿದ್ವಿ. HPCL ಕಂಪನಿ ಹಾಗೂ BPCL ಕಂಪನಿ ಪ್ರೈವೇಟೈಸೇಷನ್ ಇಂದಾಗಿ ಕೋಲ್, ಸಿಮೆಂಟ್ ಆಗಿರ್ಬೋದು ಅಥವಾ ರೋಡ್ಸ್, ರೈಲ್ವೇಸ್ ಆಗಿರ್ಬೋದು, ಸೊ ಯಾವ ರೀತಿಯಾಗಿ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಅಥವಾ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂತ ಏನ್ ಕರಿತೀವಿ, ಸೊ ಗವರ್ಮೆಂಟ್ ಕಂಪನೀಸಿಗೂ ಪ್ರೈವೇಟ್ ಕಂಪನೀಸ್ ಅಲ್ಲಿ ಆಗಿರುವಂತಹ ಬದಲಾವಣೆಗಳು, ಯಾವ ರೀತಿಯಾಗಿ ಪ್ರೈವೇಟೈಸೇಷನ್ ಇಂದ ಯಾವ ರೀತಿಯ ಬೆಳವಣಿಗೆಗಳು ಆರ್ಥಿಕ ಕ್ಷೇತ್ರದಲ್ಲಿ ನಾವು ಕಾಣಲು ಸಾಧ್ಯವಿದೆ, ಪ್ರೊಡಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ ಆಗಿರ್ಬೋದು, ಸೊ ಹೇಗೆ ಅದು ನಮಗೆ ಸಹಕಾರಿ ಆಗುತ್ತದೆ ಅಥವಾ ಯಾವ ರೀತಿಯಾಗಿ ನಾವು ಲಾಭದಲ್ಲಿ ಇದ್ದು ನಾವು ಕಂಡಂತಹ ಟಾರ್ಗೆಟ್ $5 ಟ್ರಿಲಿಯನ್ ಎಕಾನಮಿನ ಸಾಧಿಸಲು ಸಾಧ್ಯವಾಗುತ್ತದೆ ಅನ್ನೋದು ಈ ಚಾಪ್ಟರ್ ಅಲ್ಲಿ ನಾವು ಸಂಕ್ಷಿಪ್ತವಾಗಿ ಮಾತಾಡಲಿದ್ದೇವೆ. ಸೊ ಪ್ರೈವೇಟೈಸೇಷನ್ ಅಂಡ್ ವೆಲ್ತ್ ಕ್ರಿಯೇಷನ್, ಪ್ರೈವೇಟೈಸೇಷನ್ ಇಂದಾಗಿ ಯಾವ ರೀತಿಯಾಗಿ ಸಂಪತ್ತು ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ ಅನ್ನೋದು ಈ ಚಾಪ್ಟರ್ ಅಲ್ಲಿ ನಾವು ಮಾತಾಡ್ತಿದ್ದೀವಿ. ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇರುವ ಕಂಪನಿ ಅಥವಾ ನಮ್ಮ ಶೇರ್ಗಳ, ಭಾರತ ಸರ್ಕಾರದ ಒಂದು ಕಂಪನಿಯಲ್ಲಿ ಏನ್ ಶೇರ್ಸ್ ಇರ್ತಾವೋ ಅದನ್ನ ಪ್ರೈವೇಟ್ ಕಂಪನಿಗಳಿಗೆ ಮಾರು ಹಾಕೋದನ್ನ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಯಾವ ಕಂಪನಿಗಳು ಪರ್ಫಾರ್ಮೆನ್ಸ್ ಗಳನ್ನ ತೋರಿಸ್ತಾ ಇಲ್ವೋ,
ಆ ಪರ್ಫಾರ್ಮೆನ್ಸ್ ನಲ್ಲಿ ನಾವು ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಕೊಟ್ಟಿರ್ತೀವಿ, ಸ್ಟ್ರಾಟಜಿಕ್ ಆಗಿರುವಂತಹವು. ಸೊ ಆ ಲೋ ಪರ್ಫಾರ್ಮಿಂಗ್ ಕಂಪನೀಸ್ ಗಳನ್ನ ಮಾರಾಟ ಮಾಡುವುದನ್ನೇ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನೆಟ್ ವರ್ತ್, ನೆಟ್ ಪ್ರಾಫಿಟ್, ರಿಟರ್ನ್ ಆನ್ ಅಸೆಟ್ಸ್, ರಿಟರ್ನ್ ಆನ್ ಇಕ್ವಿಟಿ, ನೆಟ್ ಪ್ರಾಫಿಟ್ ಮಾರ್ಜಿನ್ ಇವೆಲ್ಲ ಎಕನಾಮಿಕಲ್ ಟರ್ಮ್ಸ್. ನೆಟ್ ವರ್ತ್ ಅಂತಂದ್ರೆ ಕಂಪನಿಯ ವ್ಯಾಲ್ಯೂ ಎಷ್ಟಿದೆ ಟೋಟಲ್, ನೆಟ್ ಪ್ರಾಫಿಟ್ ಯಾವ ರೀತಿಯ ಟ್ಯಾಕ್ಸ್ ಕಟ್ಟಿದ ಮೇಲೆ ಕಂಪನಿಗೆ ಇರುವಂತಹ ಪ್ರಾಫಿಟ್, ರಿಟರ್ನ್ ಆನ್ ಅಸೆಟ್ಸ್ ಒಂದು ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅದರಿಂದ ಬರ್ತಾ ಇರುವಂತಹ ಕಂಪನಿಗೆ ಲಾಭಗಳು ಏನು, ರಿಟರ್ನ್ ಆನ್ ಇಕ್ವಿಟಿ ಇರುವ ಶೇರ್ಸ್ ಇಂದ ಇರುವಂತಹ ಲಾಭಗಳು, ಹಾಗೂ ನೆಟ್ ಪ್ರಾಫಿಟ್ ಮಾರ್ಜಿನ್ ಎಲ್ಲ ಕಂಪನಿಯ ಇನ್ವೆಸ್ಟ್ಮೆಂಟ್ ಹಾಗೂ ಎಕ್ಸ್ಪೆಂಡಿಚರ್ ನೋಡಿದಾಗ ಇರುವಂತಹ ನೆಟ್ ಪ್ರಾಫಿಟ್ ಮಾರ್ಜಿನ್ ಏನು ಅನ್ನೋದು ಕಂಪನಿಗೆ ನೋಡ್ತಾ ಇರುವಂತದ್ದು. ಸೊ ಇವೆಲ್ಲ ಎಕನಾಮಿಕಲ್ ಟರ್ಮ್ಸ್. ಸೊ ಈ ಚಾಪ್ಟರ್ ನಲ್ಲಿ ನಾವು ನೋಡ್ತಾ ಇರುವಂತಹದ್ದು ಭಾರತ ಸರ್ಕಾರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 11 ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ಅನಾಲಿಸಿಸ್ ಮಾಡಿ ಯಾವ ರೀತಿಯಾಗಿ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಹಾಗೂ ಪ್ರೊಡಕ್ಟಿವಿಟಿನ ಹೆಚ್ಚಿಸಲು ಸಾಧ್ಯವಿದೆ ಅನ್ನೋದನ್ನ ನಾವು ಈ ಚಾಪ್ಟರ್ ನಲ್ಲಿ ಒಟ್ಟಾರೆ ನೋಡಲಿದ್ದೇವೆ. ಸೊ ಅದಕ್ಕೆ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಹಾಗೂ ಟೋಕನ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಮಾತಾಡ್ತಾ ಇದೀವಿ. ಸೊ ಇನಿಷಿಯಲ್ ಫೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮೈನಾರಿಟಿ ಸ್ಟೇಕ್ ಅಂದ್ರೆ ಕಂಪನಿಯಲ್ಲಿ 100% ಶೇರ್ಗಳಲ್ಲಿ 51% ಗವರ್ಮೆಂಟ್ ಉಳಿಸ್ಕೊಳ್ಳುತ್ತೆ. ಅದ್ರ ಜೊತೆಯಲ್ಲಿ ಕೆಲವು ಭಾಗಗಳು 49%ವರೆಗೂ ಸೇಲ್ ಮಾಡುವಂತಹ ಒಂದು ಇದನ್ನ ಮೈನಾರಿಟಿ ಸೇಲ್ ಥ್ರೂ ಮೈನಾರಿಟಿ ಈ ಮೆಥಡ್ ಅನ್ನ ಸುಮಾರು 1999ರಿಂದ 2000 ವರ್ಷದವರೆಗೆ ಅಲ್ಲಿಯವರೆಗೆ ಮೈನಾರಿಟಿ ಸೇಲ್ ಗಳನ್ನ ಮಾಡಲಾಗ್ತಿತ್ತು. ಸೊ ಮುಂದೆ 1999 ಹಾಗೂ 2000ದಲ್ಲಿ ಸುಮಾರು 17 ITDC ಹೋಟೆಲ್ಗಳನ್ನ ಮಾರಲಾಯಿತು. ಸೊ ಇದು ಸ್ಟ್ರಾಟಜಿಕ್ ಸೇಲ್ ಆಸ್ ಎ ಪಾಲಿಸಿನ ತಗೊಳ್ಳಾಯಿತು. ಸೊ ಮೇಜರ್ ಶಿಫ್ಟ್ ನಾವು ಕಂಡಿದ್ದು 2004 ಹಾಗೂ 2005ರಲ್ಲಿ. ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಹೆಚ್ಚಿನ ಇಕ್ವಿಟಿ ಹಾಗೂ ಡೈಲ್ಯೂಟ್ ಮಾಡಿಬಿಟ್ಟು ರಿಸೋರ್ಸಸ್ ಗಳನ್ನ ರೇಸ್ ಮಾಡಲು ಆಲೋಚನೆ ಮಾಡಿತು. ಸೋಷಿಯಲ್ ನೀಡ್ಸ್ ಗಳನ್ನ ಪೂರೈಸಲು, ಸೋಷಿಯಲ್ ನೀಡ್ಸ್ ಅಂದ್ರೆ ಮನೆ, ರೋಡ್ಸ್, ಹಾಸ್ಪಿಟಲ್, ಸ್ಕೂಲ್ಸ್, ಸೊ ಈ ತರಹದ ಸೋಷಿಯಲ್ ನೀಡ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡಲು ಇಕ್ವಿಟಿಗಳನ್ನ ಸೇಲ್ ಮಾಡಲು ಮುಂದಾಗಿತ್ತು. ಹಾಗೆ 2014ರ ನಂತರ ನಾವು ಸ್ಟ್ರಾಟಜಿಕ್ ಸೇಲ್ಸ್ ಗಳನ್ನ ಕಾಣ್ತಿದೀವಿ. ಸೊ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಏನ್ ಕರಿತಾ ಇದೀವಿ. ಸೊ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಅನ್ನೋದ ಒಂದು ಡಿಪಾರ್ಟ್ಮೆಂಟ್ ಅನ್ನು ಶುರು ಮಾಡಲಾಯಿತು. ಸೊ ಇದು ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಆಫ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ನೋಡ್ಕೊಳ್ಳುತ್ತೆ. ಇದು 2016ರಲ್ಲಿ ಸ್ಥಾಪನೆ ಆಯಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೂ ಮೋಡ್ಸ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್, ಯಾವ್ಯಾವ ರೀತಿಯಾಗಿ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ನೋಡಿದಾಗ ಮೈನಾರಿಟಿ ಸ್ಟೇಕ್ ಸೇಲ್ ಅಂತ ನಾನು ಹೇಳಿದೆ 99-2000ವರೆಗೆ ಅದನ್ನೇ ಸರ್ಕಾರ ಮೈನಾರಿಟಿ ಆಗಿ ಅಥವಾ ಕಡಿಮೆ ಮಾತ್ರದಲ್ಲಿ ಶೇರ್ಸ್ ಗಳನ್ನ ಮಾಡ್ತಾ ಇತ್ತು. ಲಿಸ್ಟಿಂಗ್ ಆಫ್ CPFs, ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಟು ಫೆಸಿಲಿಟೇಟ್ ಪೀಪಲ್ ಓನರ್ಶಿಪ್. ಸೊ ಇಕ್ವಿಟಿಗಳನ್ನ ಮಾರ್ಕೆಟ್ ಅಲ್ಲಿ ಅಥವಾ ಸ್ಟಾಕ್ಸ್ ಅಲ್ಲಿ ಲಿಸ್ಟ್ ಮಾಡಿಬಿಟ್ಟು ಜನ ಎಲ್ಲರೂ ಬೇಕಾದವರು ಅದಕ್ಕೆ ಇನ್ವೆಸ್ಟ್ ಮಾಡಬಹುದು ಅಂಡ್ ಅವರಿಗೆ ಗವರ್ಮೆಂಟ್ ಅಥವಾ ಬೋರ್ಡ್ ಏನಿದೆ ಅದು ಲಯಬಲ್ ಆಗಿರುತ್ತದೆ, ಅದಕ್ಕೆ ರಿಪೋರ್ಟ್ಸ್ ಗಳನ್ನ ಕೊಡಬೇಕಾಗಿರುತ್ತದೆ. ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಯಾವ ಲೋ ಪ್ರಯಾರಿಟಿ, ಹೈ ಪ್ರಯಾರಿಟಿ ಅಂತ ಡಿವೈಡ್ ಮಾಡ್ಕೊಂಡು ಯಾವ ಲೋ ಪ್ರಯಾರಿಟಿ ಕಂಪನೀಸ್ ಇದಾವ ಗವರ್ಮೆಂಟ್ ಕಂಪನೀಸ್ ಅವನ್ನ ಮಾಡ್ಬಿಟ್ಟು ಪ್ರೈವೇಟ್ ಸೆಕ್ಟರ್ ಗಳಿಗೆ ಕೊಟ್ಬಿಡೋದು. ಬೈಬ್ಯಾಕ್ ಆಫ್ ಶೇರ್ಸ್ ಬೈ ಲಾರ್ಜ್ PSUs, ಮರ್ಜರ್ ಅಂಡ್ ಅಕ್ವಿಸಿಷನ್ ಅಮಂಗ್ PSUs, ಯಾವ PSU ಮರ್ಜ್ ಮಾಡೋದು. ನಾವು ಬ್ಯಾಂಕಿಂಗ್ ಅಲ್ಲಿ ಏನ್ ಮರ್ಜರ್ಸ್ ಕಾಣ್ತಾ ಇದೀವಿ ಅದನ್ನು ಒಂದು ಇದಕ್ಕೆ ಉದಾಹರಣೆ. ಹಾಗೂ ಲಾಂಚ್ ಆಫ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್, ಮಾನಿಟೈಸೇಷನ್ ಆಫ್ ಸೆಲೆಕ್ಟ್ ಅಸೆಟ್ಸ್ ಆಫ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. ಸೊ ಈ 7 ರೀತಿಗಳಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಗಳು ನಾವು ಕಾಣ್ತಾ ಇದೀವಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಬರೀ ಮಾರ್ಬಿಡೋದಷ್ಟೇ ಅಲ್ಲ. ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಈ 7 ವಿಧಗಳಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಭಾರತ ಸರ್ಕಾರ ತನ್ನ ಕಂಪನಿಗಳನ್ನ ಮಾಡುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದರಿಂದಾಗಿ ಆಗುವ ಲಾಭಗಳು ಏನು, ಎಫಿಷಿಯನ್ಸಿಯಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಕಾಣ್ತೀವಿ. ಪ್ರೈವೇಟೈಸೇಷನ್ ಆಗೋದ್ರಿಂದ ಪೊಲಿಟಿಕಲ್ ಇಂಟರ್ಫರೆನ್ಸ್ ನಾವು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಹಾಗೂ ಮಾರ್ಕೆಟ್ ಕಾಂಪಿಟೇಷನ್ ಹೆಚ್ಚಿಸುವ ಅವಕಾಶಗಳು ಇರ್ತವೆ. ಹಾಗೂ ಶೇರ್ ಹೋಲ್ಡರ್ಸ್ ಗೆ ಹೆಚ್ಚಿನ ಮಾತ್ರದಲ್ಲಿ ಲಾಭಗಳನ್ನ ಕೊಡುವ ಸಾಧ್ಯತೆ ಆಗುತ್ತದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಉದಾಹರಣೆಯಾಗಿ 2019 ನವೆಂಬರ್ ಅಲ್ಲಿ BPCL ಕಂಪನಿಯ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಪ್ರೈವೇಟ್ ಕಂಪನಿಗಳಿಗೆ ಮಾರುವ ಅವಕಾಶವನ್ನು ಕೊಡಲಾಯಿತು. ಅದರಿಂದಾಗಿ HPCL ಮತ್ತು BPCL, HPCL ಇನ್ನು ಗವರ್ಮೆಂಟ್ ಕಂಪನಿಯಾಗಿ ಉಳ್ಕೊಂಡಿತ್ತು, ಆದ್ರೆ BPCL ಡಿಸ್ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಅದರಲ್ಲಿ ಕಂಡಂತಹ ಇಕ್ವಿಟಿ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಬೆಳವಣಿಗೆ 33,000 ಕೋಟಿ. ಸೊ ಈ ಬೆಳವಣಿಗೆ ಸಾಧ್ಯವಾಗಿದ್ದು ಎಫಿಷಿಯನ್ಸಿ ಆಫ್ ಪ್ರೊಡಕ್ಷನ್ ಹಾಗೂ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ಪ್ರೊಡಕ್ಷನ್ ಅಲ್ಲಿ ಎಫಿಷಿಯನ್ಸಿ ಹಾಗೂ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆದಾಗ ಆವಾಗ ಔಟ್ಪುಟ್ ಏನ್ ಬರುತ್ತದೆಯೋ ಅದರಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಲಾಭಗಳನ್ನು ಕಾಣುವ ಸಾಧ್ಯತೆಗಳಿವೆ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು HPCL ಮತ್ತು BPCL ನ ಶೇರ್ಸ್ ಗಳಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಸೊ ಅದ್ರ ಜೊತೆಯಲ್ಲಿ
ಯಾವ ಯಾವ ಕಂಪನಿಗಳನ್ನ ಪ್ರೈವೇಟೈಸ್ ಮಾಡಲಾಯಿತು ಅಂತ ನೋಡಿದಾಗ ಬಾಲ್ಕೋ, ಸಿಎಂಸಿ, ಮಾರುತಿ, ಚೆಸಾಪ್, ಲೋಗಾನ್ ಇಂಜಿನಿಯರಿಂಗ್, IPCL, HTL, ಹಿಂದೂಸ್ತಾನ್ ಜಿಂಕ್, ಮಾಡರ್ನ್ ಫುಡ್ ಇಂಡಿಯಾ, ಪರದೀಪ್ ಫಾಸ್ಫೇಟ್ಸ್, ಟಾಟಾ ಕಮ್ಯುನಿಕೇಶನ್ಸ್. ಸೊ ಈ ತರದ ಎಲ್ಲ ಸುಮಾರು 11 ಕಂಪನಿಗಳನ್ನ ಪ್ರೈವೇಟೈಸ್ ಮಾಡಲಾಗಿದೆ ಅನ್ನೋದು ನೋಡಬೇಕಾಗಿದೆ. ಸೊ ಇದು ಪ್ರೀ ಆವರೇಜ್, ಮೊದಲಿಗೆ ಇದ್ದಂತಹ ಆವರೇಜ್ ಹಾಗೂ ಪ್ರೈವೇಟೈಸೇಷನ್ ಆದಮೇಲೆ ಅದರಲ್ಲಿ ಕಂಡಂತಹ ಪಾಸಿಟಿವ್ಸ್ ಅಥವಾ ಎಷ್ಟರ ಮಟ್ಟಿಗೆ ಅದು ಪ್ರಾಫಿಟ್ ಗಳಲ್ಲಿ ಹೆಚ್ಚಿಗೆ ಸಾಧ್ಯವಾಯಿತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇವೆಲ್ಲ ನೋಡಿದಾಗ ಪ್ರೈವೇಟೈಸೇಷನ್ ಇಂದಾಗಿ ಒಂದಿಷ್ಟು ಕಂಪನಿಗಳು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗಿರ್ಬೋದು, ಮ್ಯಾನ್ ಪವರ್, ಹ್ಯೂಮನ್ ಕ್ಯಾಪಿಟಲ್ ಅಪ್ಗ್ರೇಡೇಷನ್ ಆಗಿರ್ಬೋದು, ಹಾಗೂ ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂಡ್ ಎಫಿಷಿಯಂಟ್ ಪ್ರೊಡಕ್ಷನ್ ಆಫ್ ಔಟ್ಪುಟ್, ಇವು ಎಲ್ಲದರಲ್ಲೂ ಇಂಪ್ರೂವ್ಮೆಂಟ್ಸ್ ನಾವು ಪ್ರೈವೇಟೈಸೇಷನ್ ಇಂದ ಕಾಣ್ತಾ ಇದೀವಿ. ಸೊ ಎಲ್ಲಿ ನಾವು ಲೂಪ್ ಹೋಲ್ಸ್ ಅಥವಾ ಎಲ್ಲಿ ನಾವು ಹಿಂದುಳಿಯಲು ಸಾಧ್ಯವಾಗಿದೆಯೋ ಆ ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಕೆಲಸ ಮಾಡಿದಾಗ ನಾವು ಒಂದಿಷ್ಟು ಮುನ್ಸಾಗಲು ಸಾಧ್ಯವಾಗುತ್ತದೆ ಅನ್ನೋದು ಈ ಚಾಪ್ಟರ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು. ಹಾಗೆ ಇಲ್ಲಿ ಒಂದಿಷ್ಟು ನೀವು ಚಾಪ್ಟರ್ ಅಲ್ಲಿ ನೋಡಿದಾಗ ಕಂಪನಿಯ ಶೇರ್ಸ್ ಗಳ ಮೇಲೆ ಅಥವಾ ಇಕ್ವಿಟಿಯಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಏನು ಒಟ್ಟಾರೆ ಈ ಚಾಪ್ಟರ್ನ ಅನಾಲಿಸಿಸ್ ಇಂದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಡಿಸ್ಇನ್ವೆಸ್ಟ್ಮೆಂಟ್ ಅನ್ನ ಅಗ್ರೆಸಿವ್ ಆಗಿ ಮಾಡುವ ಅವಶ್ಯಕತೆ ಇದೆ. ಯಾವ ಲೋ ಪ್ರಯಾರಿಟಿ ಕಂಪನಿಗಳು ಉಳ್ಕೊಂಡಿದ್ದಾವೋ ಅವನ್ನ ಅಗ್ರೆಸಿವ್ ಆಗಿ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಗೆ ಸರ್ಕಾರ ಮುಂದಾಗುವ ಅವಶ್ಯಕತೆ ಇದೆ. ಹಾಗೂ ಸಿಂಗಾಪುರ್ ಮಾಡೆಲ್ ಅನ್ನ ನಾವು ಇಲ್ಲಿ ಒಳಪಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಂಗಾಪುರ್ ಮಾಡೆಲಿನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಲಿಸ್ಟೆಡ್ ಕಂಪನಿಗಳ ಸ್ಟೇಕ್ಸ್ ಏನಿದೆ ಅದನ್ನ ಸಪರೇಟ್ ಮಾಡ್ಕೊಂಡ್ಬಿಟ್ಟು ಕಾರ್ಪೊರೇಟ್ ಎಂಟಿಟಿಗೆ ಕೊಟ್ಬಿಡೋದು. ಅದರಿಂದಾಗಿ ಹಂತವಾಗಿ ಪ್ರೊಫೆಷನಲಿಸಮ್ ಅಂಡ್ ಅಟಾನಮಿ ಟು ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಸಿಗುವ ಸಾಧ್ಯತೆಗಳಿವೆ. ಸೊ ಸಿಂಗಾಪುರ್ ಮಾಡೆಲ್ ಫಾಲೋ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನು ಸಹ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಸೊ ಇದು ಕಂಪನಿ ಪ್ರೈವೇಟೈಸೇಷನ್ ಇಂದ ಆಗ್ಬೇಕಂತ ಅಥವಾ ಪ್ರೈವೇಟೈಸೇಷನ್ ಇಂದ ಯಾವ ರೀತಿಯ ಬದಲಾವಣೆಗಳು ಅಥವಾ ಕಂಪನಿಗಳ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಗಳಲ್ಲಿ ಇರುವಂತಹ ಇನ್ಎಫಿಷಿಯನ್ಸಿನ ತೆಗೆದುಹಾಕ್ಬಿಟ್ಟು ಪ್ರೊಡಕ್ಷನ್ ಅನ್ನು ಇನ್ಕ್ರೀಸ್ ಮಾಡಿ ಯಾವ ರೀತಿಯಾಗಿ GDP ಯಲ್ಲಿ ನಾವು ಹೆಚ್ಚಿನ ಮಾತ್ರದಲ್ಲಿ ಇನ್ಪುಟ್ಸ್ ಕೊಡಲು ಸಾಧ್ಯವಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ 10ನೇ ಚಾಪ್ಟರ್ ಅಲ್ಲಿ ನಾವು ಭಾರತ ದೇಶದ GDP ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನ ನಾವು ಓವರ್ ಎಕ್ಸಾಗರೇಟ್ ಅಥವಾ ಓವರ್ ಸ್ಟೇಟ್ ಮಾಡ್ತಾ ಇದೀವಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಮಾತಾಡ್ತಿದೀವಿ. ಸೊ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಾನು ಹೇಳಿದೆ, ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ produced in a geographical area in a specific period of time ಹಾಗೂ geographical area ಎರಡು ಇಂಪಾರ್ಟೆಂಟ್. ಅದರ ಮೇಲೆ ನಾವು GDP ನ ಡಿಫೈನ್ ಮಾಡ್ತೀವಿ. ಸೊ ಈ ಚಾಪ್ಟರ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾವ್ದಾದ್ರು ಇನ್ಎಫಿಷಿಯನ್ಸಿಗಳು ಅಥವಾ ಇನ್ಆಕ್ಯುರಸಿಗಳು GDP ಕ್ಯಾಲ್ಕುಲೇಷನ್ಸ್ ಅಲ್ಲಿ ನಾವು ಕಾಣ್ತಾ ಇದೀವಾ, ಸೊ ಯಾವ ರೀತಿಯ ಡಿಫರೆನ್ಸಸ್ ಗಳು ಮೆಥಡಾಲಜಿ ನೋಡ್ತಾ ಇದೀವಿ ಅಂಡ್ ಅಂತ ಹೇಳಿ ಸುಬ್ರಹ್ಮಣ್ಯನ್ 2019, ಪುರನಂದನ್ 2019. ಸೊ ಇವರಿಬ್ರು ನಮಗೆ ಈ ಚಾಪ್ಟರ್ ನ ಅನಾಲಿಸಿಸ್ ಅಲ್ಲಿ ನಾವು ಇವರಿಬ್ಬರ ಎಸ್ಟಿಮೇಷನ್ ಗಳು ನಾವು ನೋಡಲಿದ್ದೇವೆ. ಸೊ ಇಲ್ಲಿ ಒಂದು ಕೋಟ್ ಕೂಡ ಕೊಡಲಾಗಿದೆ, ಕೋರಿಲೇಷನ್ ಇಸ್ ದ ಬೇಸಿಸ್ ಆಫ್ ಸೂಪರ್ಸ್ಟಿಷನ್ ಅಂಡ್ ಕಾಸೇಷನ್ ಆಫ್ ದಿ ಫೌಂಡೇಶನ್ ಆಫ್ ಸೈನ್ಸ್ ಅಂತ ಹೇಳಿ. ಸೊ ಕೋರಿಲೇಷನ್ ಹಾಗೂ ಕಾಸೇಷನ್ ಇವೆರಡು ಪದಗಳನ್ನ ನಾವು ಈ ಚಾಪ್ಟರ್ ನಲ್ಲಿ ಹಂತವಾಗಿ ಅನಾಲಿಸಿಸ್ ಮಾಡಲಿದ್ದೇವೆ. ಹಾಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಗ್ರೋತ್ ಆಫ್ ಅನ್ ಎಕಾನಮಿ ಇಸ್ ಪ್ರೀ ಎಮಿನೆಂಟ್ ಡ್ರೈವರ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಯಾವುದೇ ಒಂದು ಎಕಾನಮಿ ಆರ್ಥಿಕ ರಾಷ್ಟ್ರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ಗಳು ಬರಬೇಕು ಅಂತಂದ್ರೆ ಆ ದೇಶದ ಆರ್ಥಿಕ ಬೆಳವಣಿಗೆ ಆಗುವ ಅವಶ್ಯಕತೆ ಇದೆ. ಸೊ ಅಲ್ಲಿ ಗ್ರೋತ್ ರೇಟ್ ಆಫ್ ಎ ಕಂಟ್ರಿ ಏನಿದೆ, ಅಲ್ಲಿ ಯಾವ ರೀತಿಯಾಗಿ ಆರ್ಥಿಕ ಬೆಳವಣಿಗೆಗಳನ್ನ ಕಾಣ್ತಾ ಇದೀವಿ ಅನ್ನೋದಕ್ಕೆ GDP ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೆ. ಆ GDP ಅಲ್ಲಿಯ ಮೆಷರಿಂಗ್ ಟೇಬಲ್ ಆಗಿರುತ್ತದೆ, ಅಂದ್ರೆ ಮೆಜರ್ಮೆಂಟ್ ಸಿಸ್ಟಮ್ ಆಗಿರುತ್ತದೆ. ಸೊ ಏನಾದರೂ ಮಿಸ್ ಎಸ್ಟಿಮೇಷನ್ ಆಫ್ GDP ಇದ್ದಲ್ಲಿ ಅದಕ್ಕೆ ಯಾವ ರೀತಿಯಾಗಿ ಚೆಕ್ ಮಾಡುವ ಅವಕಾಶಗಳಿವೆ ಅಂತ ನೋಡಿದಾಗ GDP ಎಸ್ಟಿಮೇಟ್ ಏನಿರುತ್ತದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ರಾಷ್ಟ್ರದ ಅಥವಾ ಆ ದೇಶದ ಆರ್ಥಿಕ ವ್ಯವಸ್ಥೆನ ಹೇಗೆ ಮೆಜರ್ ಮಾಡಲು ಸಹಕಾರಿಯಾಗುತ್ತದೆಯೋ ಅದಕ್ಕೆ GDP-ಗೋಸ್ಕರ ತುಂಬಾ ಇಂಪಾರ್ಟೆಂಟ್ ಮೆಜರ್ಮೆಂಟ್ಸ್ ಅಥವಾ ಮೆಥಡಾಲಜಿನ ಫಾಲೋ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಈ ಚಾಪ್ಟರ್ ನಲ್ಲಿ ಅರ್ಥ ಮಾಡ್ಕೊಂಡು ನೋಡಬೇಕಾಗಿದೆ. ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಬೇಸ್ ಇಯರ್ GDP ನಾವು 2014 ಹಾಗೂ 2004-05 ಇರುವಂತಹ ವ್ಯಾಲ್ಯೂ ಏನಿರ್ತದೆ, ರೇಟ್ಸ್ ಏನಿರ್ತಾವ ಪ್ರಾಡಕ್ಟ್ಸ್ ಗಳ ಅದನ್ನ ಯೂಸ್ ಮಾಡ್ತಾ ಇದ್ವಿ, ಅದನ್ನ ಬೇಸ್ ಇಯರ್ ಅಂತ ಕರಿತೀವಿ. ಸೊ ಈ ಬೇಸ್ ಇಯರ್ ಅನ್ನ ಬದಲಾಯಿಸಿ ನಾವು 2011-12 ಬದಲಾವಣೆ ಮಾಡಲಾಯಿತು. ಹಾಗೂ ಡೇಟಾ ಸೆಟ್ಸ್ ಏನ್ ಡೇಟಾ ನಾವು ಯೂಸ್ ಮಾಡ್ತಿದ್ವು ಅದು MCA 21 ಅನ್ನೋ ಡೇಟಾನ ನಾವೀಗ ಯೂಸ್ ಮಾಡ್ತಾ ಇದೀವಿ. ಸೊ ಈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್
ಇದನ್ನ ಮೇಂಟೈನ್ ಮಾಡ್ತಾ ಇರುವಂತಹದ್ದು. ಸೊ ಈ ಡೇಟಾ ಸೆಟ್ಗಳ ಈ ಎರಡು ಬದಲಾವಣೆಗಳನ್ನ ನಾವು GDP ಕ್ಯಾಲ್ಕುಲೇಷನ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಹೊಸ ಡೇಟಾ ಬೇಸ್ ಅನ್ನ ಹೆಚ್ಚಿನ ಮಾತ್ರದಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಸಿಡ್ಬಿ ಅಥವಾ ಸೇಬಿ, PFRDA, IRDA ಎಕ್ಸೆಟ್ರಾ ಇವು ಸಹ ಈ ಡೇಟಾ ಬೇಸ್ ಅನ್ನೇ ಯೂಸ್ ಮಾಡ್ತಾ ಇರುವಂತದ್ದು ಅಂತ ನೋಡ್ತಾ ಇದ್ದೀವಿ. ಹಾಗೂ ಮೆಥಡಾಲಜಿ ಕನ್ಸಿಡರೇಷನ್ ಅಥವಾ ಯಾವ ರೀತಿಯಾಗಿ ಮೆಜರ್ಮೆಂಟ್ಸ್ ಮಾಡಲಾಗುತ್ತದೆ ಅಂತ ನೋಡಿದಾಗ ಎರಡು ಐಡೆಂಟಿಕಲ್ ಗ್ರೂಪ್ಸ್, ಟ್ರೀಟ್ಮೆಂಟ್ ಗ್ರೂಪ್ ಅಂಡ್ ಕಂಟ್ರೋಲ್ ಗ್ರೂಪ್ ಅಂತ ಇರುತ್ತದೆ. ಡಿಫರೆನ್ಸ್ ಟ್ರೀಟ್ಮೆಂಟ್ ಗ್ರೂಪ್ ಅಂತ ನೋಡಿದಾಗ ಇಟ್ ಇಸ್ ಅಫೆಕ್ಟೆಡ್ ಬೈ ಟ್ರೀಟ್ಮೆಂಟ್, ಯಾವ ರೀತಿಯಾಗಿ GDP ಮೆಥಡಾಲಜಿ ಹೇಗೆ ಟ್ರೀಟ್ ಮಾಡಲಾಗುತ್ತದೆ. ಹಾಗೂ ಕಂಟ್ರೋಲ್ ಗ್ರೂಪ್ ಅಂದ್ರೆ ಯಾವುದೇ ವೇರಿಯೇಷನ್ಸ್ ಅನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಚೇಂಜ್ ಮಾಡೋದಿಲ್ಲ. ಸೊ ಈ ಎರಡು ಮೆಥಡಾಲಜಿಗಳನ್ನ ಉಪಯೋಗಿಸಿಕೊಂಡು ನಾವು GDP ಗಳನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗೆ ರೀಸನ್ಸ್ ಟು ಸ್ಟೇಟ್ ದಟ್ GDP ಗ್ರೋತ್ ನಂಬರ್ಸ್ ಆರ್ ನಾಟ್ ಓವರ್ ಎಸ್ಟಿಮೇಟೆಡ್. ಸೊ GDP ಏನಿದೆ ಅದು ಓವರ್ ಎಸ್ಟಿಮೇಟ್ ಆಗಿ ಇರೋದಿಲ್ಲ ಅನ್ನೋದಕ್ಕೆ ಮೆಥಡಾಲಜಿ ಇಶ್ಯೂ, ಮೆಥಡಾಲಜಿ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ, ಅದರಿಂದಾಗಿ ಯಾವುದೇ ಓವರ್ ಸ್ಟೇಟ್ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಹಾಗೂ ಭಾರತದಲ್ಲಿ ಆಗ್ತಾ ಇರುವಂತಹ ಆರ್ಥಿಕ ಬೆಳವಣಿಗೆ ಬೇರೆ ಬೇರೆ ಮೂಲೆಗಳಿಂದ ಬರ್ತಾ ಇರುವಂತಹದ್ದು. ಸೊ ಆ ಬೆಳವಣಿಗೆಗಳನ್ನ ನಾವು ಕಾಣ್ತಾ ಇದೀವಿ, ಒಂದೇ ಇದರಿಂದ ನಾವು ಮಾಡ್ತಾ ಇಲ್ಲ. ಸೊ ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಸೊ ಎಲ್ಲದರಲ್ಲೂ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಯಾವ್ದಾರ ಒಂದರಲ್ಲಿ ತಪ್ಪು ಇರಬಹುದು, ಆದ್ರೆ ಎಲ್ಲಾ ಮೂಲೆಗಳಿಂದ ಬರ್ತಾ ಇರೋ ಕಾರಣಗಳಿಂದಾಗಿ ಅಲ್ಲಿ ಎರರಿಗೆ ಅವಕಾಶಗಳು ಕಮ್ಮಿ ಇರುತ್ತವೆ ಅನ್ನೋದು. ಹಾಗೂ GDP ಫಿಗರ್ಸ್ ಕೋರಿಲೇಟೆಡ್ ವಿತ್ ಅದರ್ ರಿಲಯಬಲ್ ವೇರಿಯೇಬಲ್ಸ್. ಹಾಗೂ GDP ಮಾಡ್ತಾ ಇರುವಂತಹ ಕೋರಿಲೇಷನ್, GDP ವ್ಯಾಲ್ಯೂಸ್ ಅಲ್ಲಿ ನಾವು ಮಾಡ್ತಾ ಇರುವಂತಹ ಕ್ಯಾಲ್ಕುಲೇಷನ್ ಕೋರಿಲೇಷನ್ಸ್ ಅನ್ನು ಸಹ ನಾವು ಬೇರೆ ಬೇರೆ ವೇರಿಯೇಬಲ್ಸ್ ಗಳ ಮೇಲೆ ಡಿಪೆಂಡ್ ಮಾಡ್ತೀವಿ. ಅದರ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಆಗಿರ್ಬೋದು, ನ್ಯೂಟ್ರಿಷನಲ್ ಕನ್ಸಂಪ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಇನ್ ಸರ್ವಿಸ್ ಸೆಕ್ಟರ್ ಇನ್ ಇಂಡಿಯಾ ಆಗಿರ್ಬೋದು. ಸೊ ಈ ಎಲ್ಲ ವೇರಿಯೇಬಲ್ಸ್ ಗಳನ್ನ ನಾವು ಲೆಕ್ಕಕ್ಕೆ ತಗೊಂತೀವಿ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಸೊ ಈ ಒಟ್ಟಾರೆ ಈ ಪೂರ್ತಿ ಚಾಪ್ಟರ್ ಅಲ್ಲಿ ಹೆಚ್ಚಿನ ಮಾತ್ರದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು GDP ಯ ಮೆಥಡಾಲಜಿ ಆಫ್ ಕ್ಯಾಲ್ಕುಲೇಷನ್ಸ್ ಅಂಡ್ ಅದರಲ್ಲಿ ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್, ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಒಂದಿಷ್ಟು ಹೆಚ್ಚಿನ ಮಾತ್ರದಲ್ಲಿ ಯಾವ ವೇರಿಯೇಬಲ್ಸ್ ಅನ್ನ ನಾವು ಯೂಸ್ ಮಾಡ್ತಿದೀವಿ ಅದರಲ್ಲಿ ಒಂದಿಷ್ಟು ರಾಮಿಫಿಕೇಶನ್ ಆಗುವ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಒಂದು ಸ್ಟ್ಯಾಂಡಿಂಗ್ ಕಮಿಟಿಯನ್ನ ಎಕನಾಮಿಕ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅದಕ್ಕೆ ಹೆಡ್ ಆಗಿ ಚೀಫ್ ಸ್ಟಾಟಿಸ್ಟಿಷಿಯನ್ ಅನ್ನ ಸಮಿತಿಯನ್ನ ರಚನೆ ಮಾಡಿಬಿಟ್ಟು ಅದಕ್ಕೆ ಒಂದಿಷ್ಟು ಬದಲಾವಣೆಗಳು ಅಥವಾ ಸೂಚನೆಗಳನ್ನ ಕೊಡುವ ಅವಶ್ಯಕತೆ ಇದೆ ಅನ್ನೋದು ಆರ್ಥಿಕ ಸಮೀಕ್ಷೆ ಒಟ್ಟಾರೆ ಈ ಚಾಪ್ಟರ್ ಅಲ್ಲಿ ಮಾತಾಡ್ತಾ ಇರುವಂತದ್ದು. ಸೊ ಈ ಚಾಪ್ಟರ್ ಅನ್ನ ಇಂಡೆಪ್ತ್ ಆಗಿ ಮೈಕ್ರೋ ಎಕಾನಾಮಿಕ್ಸ್ ಅಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಸೊ ಏನಾದರೂ ಕೇಳಿದ್ದಲ್ಲಿ ಎಕ್ಸಾಮ್ಸ್ ಅಲ್ಲಿ ನಮ್ಮ ಭಾರತ ದೇಶದ GDP ಅಲ್ಲಿ ಏನಾದರೂ ಓವರ್ ಎಸ್ಟಿಮೇಷನ್ ಅನ್ನು ನಾವು ಕಾಣ್ತಾ ಇದೀವ ಅಂತ ಅಂದಾಗ ನಾವು ಡಿಪ್ಲೊಮ್ಯಾಟಿಕ್ ಚಾನೆಲ್ ಅಲ್ಲಿ ಒಂದಿಷ್ಟು ವೇರಿಯೇಬಲ್ಸ್ ಗಳಲ್ಲಿ ನಾವು ಒಂದಿಷ್ಟು ಹಿಂದೆ ಉಳ್ಕೊಂಡಿದೀವಿ. ಆದ್ರೆ ಅದಕ್ಕೋಸ್ಕರ ನಾವು ಒಂದು ಕಮಿಟಿನ ರಚನೆ ಮಾಡಿ ಆ ವೇರಿಯೇಬಲ್ಸ್ ಗಳ ಮೇಲೆ ನಾವು ನೋಡಬೇಕಾಗಿದೆ. ಬಟ್ ಭಾರತ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾಡ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನಿದೆ ಅದು ಬೇರೆ ಬೇರೆ ಕಾರ್ನರ್ಸ್ ಇಂದ ಆಗಿರಬಹುದು. ಹಾಗೂ ಮೆಥಡಾಲಜಿಗಳಲ್ಲೂ ಸಹ ನಾವು ಯಾವುದೇ ಎರರ್ಸ್ ಗಳನ್ನ ಕಾಣೋದಿಲ್ಲ ಅನ್ನೋದು ಈ ಚಾಪ್ಟರ್ ಅಲ್ಲಿ ಮಾತಾಡ್ತಾ ಇರುವಂತದ್ದು. ಹಾಗೆ ಇವತ್ತಿನ ಕೊನೆಯ ಚಾಪ್ಟರ್ ಥಾಲಿನಾಮಿಕ್ಸ್ ಅಂತ ಹೇಳಿ. ಥಾಲಿನಾಮಿಕ್ಸ್ ಅಂದ್ರೆ ಹಿಂದಿಯಲ್ಲಿ ಥಾಲಿ ಅಂತಂದ್ರೆ ಪ್ಲೇಟಿಗೆ ಕರಿತೀವಿ. ಸೊ ಒಂದು ಪ್ಲೇಟಿನ ಎಕಾನಾಮಿಕ್ಸ್ ಅನ್ನ ನಾವು ಇಲ್ಲಿ ಓದಲಿದ್ದೇವೆ. ಸೊ ದ ಎಕಾನಾಮಿಕ್ಸ್ ಆಫ್ ಎ ಪ್ಲೇಟ್ ಆಫ್ ಫುಡ್ ಇನ್ ಇಂಡಿಯಾ. ಸೊ ಒಂದು ಊಟದ ತಟ್ಟೆಯ ವ್ಯಾಲ್ಯೂ ಅನ್ನ ನಾವು ಭಾರತ ದೇಶದಲ್ಲಿ ನೋಡಲಿದ್ದೇವೆ. ಹಾಗೆ ಇಲ್ಲಿ ಋಗ್ವೇದದ ಒಂದು ಶ್ಲೋಕ ಕೊಡಲಾಗಿದೆ. ಕಮ್ ಹಿತರ್ ಬರ್ಡ್ ಟು ಅಸ್, ಓ ಫುಡ್ ಆಸ್ಪಿಸಿಯಸ್ ವಿತ್ ಆಸ್ಪಿಸಿಯಸ್ ಹೆಲ್ಪ್, ಹೆಲ್ತ್ ಬ್ರಿಂಗಿಂಗ್ ನಾಟ್ ಅನ್ಕೈಂಡ್, ಡಿಯರ್ ಅಂಡ್ ಗಿಲಿಲೆಸ್ ಫ್ರೆಂಡ್. ಸೊ ಇಲ್ಲಿ ಒಟ್ಟಾರೆ ಇದು ಫುಡ್ಡಿನ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೀವಿ. ಇಲ್ಲಿ ಚಾಪ್ಟರ್ ಅಲ್ಲಿ ನಾನು ಹೇಳಿದ ಹಾಗೆ ಪ್ಲೇಟ್ ಆಫ್ ಫುಡ್ ಬಗ್ಗೆ ಮಾತಾಡ್ತೀವಿ. ಇದರಲ್ಲಿ ನಾವು ಕಂಡಿರುವಂತಹ ಒಂದಿಷ್ಟು ಆರ್ಥಿಕ ಸಮೀಕ್ಷೆಯಲ್ಲಿ ಮಾಡಿದಂತಹ ಅನಾಲಿಸಿಸ್ ಗಳನ್ನ ಮೊದಲಿಗೆ ನೋಡೋಣ. ಸೊ ಅಬ್ಸಲ್ಯೂಟ್ ಪ್ರೈಸ್, ಒಂದು ಪ್ಲೇಟಿನ ಪ್ರೈಸ್ ಏನಿರುತ್ತದೆ ಅದನ್ನ 2015-16ರಿಂದ ನಾವು ಕಡಿತವನ್ನ ಕಾಣ್ತಾ ಇದ್ದೀವಿ. ಹಾಗೂ ಹೌಸ್ ಹೋಲ್ಡ್ ಸೇವಿಂಗ್ಸ್ ಅಲ್ಲಿ ಇನ್ಕ್ರಿಮೆಂಟ್ ಆಗಿರೋದ್ರಿಂದ ಆ ಫುಡ್ ಎಕ್ಸ್ಪೆಂಡಿಚರ್ ಮೇಲೆ ಖರ್ಚು ಸಹ, ಶೇರ್ ಆಫ್ ಫುಡ್ ಎಕ್ಸ್ಪೆಂಡಿಚರ್ ಇಂದ ಎಕ್ಸ್ಪೆಂಡಿಚರ್ ಆಫ್ ಹೌಸ್ ಹೋಲ್ಡ್ ಡಿಕ್ರೀಸ್ ಆಗಿರೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಅವೈಲಬಲ್ ಇನ್ಕಮ್ ಆನ್ ಕನ್ಸ್ಯೂಮಬಲ್ಸ್, ಬೇರೆ ಫುಡ್ ಅನ್ನ ಬಿಟ್ಟು ಕಾರು, ಮನೆ ಈ ರೀತಿಯಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಗಳನ್ನ ಕಾಣ್ತಾ ಇದೀವಿ. ಸೊ ಹೌಸ್ ಹೋಲ್ಡ್ ಸೇವಿಂಗ್ಸ್ ಆನ್ ಫುಡ್ ಹ್ಯಾಸ್ ಬಿನ್ ಇನ್ಕ್ರೀಸ್, ಅಫೋರ್ಡಬಿಲಿಟಿ ಫಾರ್ ಫುಡ್ ಇನ್ಕ್ರೀಸ್ ಅಕ್ರಾಸ್ ಇಂಡಿಯಾ. ಎಲ್ಲರಿಗೂ ಫುಡ್ ಅಫೋರ್ಡ್ ಮಾಡುವ ಅವಕಾಶ ಹೆಚ್ಚಿಗಾಗಿದೆ ಅನ್ನೋದನ್ನ ನೋಡ್ತಾ ಇದೀವಿ. ಅದೇ ರೀತಿಯಲ್ಲಿ ಕೆಲವೊಂದು ಸ್ಕೀಮ್ಸ್, ಭಾರತ ಸರ್ಕಾರದ ಸ್ಕೀಮ್ಸ್ ಆಗಿರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಯೋಜನಾ ಆಗಿರ್ಬೋದು, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಆಗಿರ್ಬೋದು. ಸೊ ಈ ತರಹದ ಯೋಜನೆಗಳು ಅಫೋರ್ಡಬಿಲಿಟಿ ಆಫ್ ಫುಡ್ಗೋಸ್ಕರ ತುಂಬಾ ಸಹಕಾರಿಯಾಗಿವೆ ಅನ್ನೋದನ್ನ
ಇಲ್ಲಿ ಹೈಲೈಟ್ಸ್ ಅಲ್ಲಿ ನೋಡ್ತಿದೀವಿ. ಸೊ ಏನಿದು ಥಾಲಿನಾಮಿಕ್ಸ್ ಅಂದ್ರೆ ಎಕಾನಾಮಿಕ್ಸ್ ಆಫ್ ಪ್ಲೇಟ್ ಆಫ್ ಫುಡ್. ಆ ಒಂದು ಪ್ಲೇಟ್ ಆಫ್ ಫುಡ್ ನ ಅರ್ಥಶಾಸ್ತ್ರ ಅಥವಾ ಎಕಾನಮಿನ ನಾವು ಇಲ್ಲಿ ಓದ್ತೀವಿ. ಇದರಲ್ಲಿ ಯಾವ ರೀತಿಯ ಕ್ವಾಂಟಿಫೈ, ಇಟ್ಸ್ ಅನ್ ಅಟೆಂಪ್ಟ್ ಟು ಕ್ವಾಂಟಿಫೈ ವಾಟ್ ಎ ಕಾಮನ್ ಮ್ಯಾನ್ ಪರ್ಸನ್ ಪೇಸ್ ಫಾರ್ ಥಾಲಿ ಅಕ್ರಾಸ್ ಇಂಡಿಯಾ. ಸೊ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ತಟ್ಟೆಯ ಊಟಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡ್ತಾನೆ ಅನ್ನೋದನ್ನ ನಾವು ಇಲ್ಲಿ ಆರ್ಥಿಕವಾಗಿ ಓದಲಿದ್ದೇವೆ. ಸೊ ಎವಲ್ಯೂಷನ್ ಆಫ್ ಫುಡ್, ಪ್ರೈಸಸ್ ಆಫ್ ಫುಡ್ ಐಟಮ್ಸ್, ಯಾವ ರೀತಿಯಾಗಿ ಫುಡ್ ಅಥವಾ ಆಹಾರ ಪದಾರ್ಥಗಳಲ್ಲಿ ಅಥವಾ ಆಹಾರದ ಇರುವಂತಹ ಪದಾರ್ಥಗಳಲ್ಲಿ ಯಾವ ರೀತಿಯಾಗಿ ಪ್ರೈಸ್ ವೇರಿಯೇಷನ್ಸ್ ಅನ್ನ ನಾವು ನೋಡ್ತಾ ಇದೀವಿ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳಲಿದ್ದೇವೆ. ಸೊ 2006-07ರಿಂದ 2019-20 ಏಪ್ರಿಲ್ ಅಕ್ಟೋಬರ್ ವರೆಗೂ ವೇರಿಯೇಷನ್ಸ್ ಗಳನ್ನ ನಾವಿಲ್ಲಿ ನೋಡಲಿದ್ದೇವೆ. ಸೊ ಥಾಲಿ ಅಂತಂದ್ರೆ ಒಂದು ಊಟ ಅಂತಲ್ಲ, ಇದು 5 ಕನ್ಸ್ಯೂಮ್ಸ್ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ 5 ಜನ ಕನ್ಸ್ಯೂಮ್ ಮಾಡ್ತಾ ಇರುವಂತಹ ಮಿನಿಮಮ್ 5 ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ಲೂಡ್ ಆಗಿರುವಂತಹವರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾಕೆ ನಾವು ಒಂದು ತಟ್ಟೆಯ ಬೆಲೆಯನ್ನ ತಿಳ್ಕೊಳ್ಳುವ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಅನಾಲಿಸಿಸ್ ಮಾಡುವ ಅವಶ್ಯಕತೆ ಇದೆ ಅಂತ ನೋಡಿದಾಗ, ಊಟ ಎಲ್ಲರಿಗೂ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಬದುಕಿರೋವರೆಗೂ ಅನ್ನ ನೀರು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅವಿಭಾಜ್ಯ ಅಂಗಗಳು. ಸೊ ಇದರ ಪ್ರೈಸ್ ವೇರಿಯೇಷನ್ಸ್ ನಾವು ನೋಡ್ಕೊಂಡಾಗ ಆ ದೇಶದಲ್ಲಿ ಇರುವಂತಹ ಸಾಮಾನ್ಯ ಮನುಷ್ಯ ಅದನ್ನೇ ಅಥವಾ ಪ್ರತಿಯೊಬ್ಬರೂ ಈ ದೇಶದಲ್ಲಿ ಊಟದ ವ್ಯವಸ್ಥೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೂ ಫುಡ್ ಅಂಡ್ ಬ್ಯಾವರೇಜಸ್ ಏನಿದೆ, ಇದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನ ಕಂಬೈನ್ಡ್ ಏನಿದೆ, ಇದು ಸುಮಾರು 45.9% ಶೇರ್ ಅನ್ನ ಪಡೆದಿರುತ್ತದೆ. ಸೊ ಇದರಿಂದಾಗಿ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಭಾರತ ದೇಶದಲ್ಲಿ ಇನ್ಫ್ಲೇಷನ್ ಅಲ್ಟಿಮೇಟ್ಲಿ ಮತ್ತೆ ಇದು GDP ಗೆ ನಾವು ಕವರ್ ಮಾಡ್ಕೋತೀವಿ. ಸೊ ಇನ್ಫ್ಲೇಷನ್ ಅನ್ನ ನಾವು ಸ್ಟಡಿ ಮಾಡಬೇಕು ಅಥವಾ ಪ್ರೈಸ್ ರೈಸ್ ಅಂತ ಏನ್ ಕರಿತೀವಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದನ್ನ ಥಾಲಿನಾಮಿಕ್ಸ್ ನ ಓದುವ ಅವಶ್ಯಕತೆ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಈ ಥಾಲಿನಾಮಿಕ್ಸ್ ಗೆ ನಾವು ಡೇಟಾ ವೆಜಿಟೇರಿಯನ್ ಹಾಗೂ ನಾನ್ ವೆಜಿಟೇರಿಯನ್ ಹಾಗೂ ಸುಮಾರು 25 ರಾಷ್ಟ್ರಗಳಿಂದ, ಯೂನಿಯನ್ ಟೆರಿಟರೀಸ್ ಗಳಿಂದ ನಾವು ಡೇಟಾನ ತಗೋತಾ ಇದೀವಿ. ಇದರಲ್ಲಿ ಪ್ರೈಸ್ ಸೀರಿಯಲ್ಸ್, ರೈಸ್ ಅಂಡ್ ವೀಟ್, ಸಬ್ಜಿ, ವೆಜಿಟೇಬಲ್ಸ್, ದಾಲ್, ಪಲ್ಸಸ್ ಆಗಿರ್ಬೋದು, ಹಾಗೂ ಕಾಸ್ಟ್ ಆಫ್ ಫ್ಯೂಲ್ ಇವನ್ನ ಸಾಗಾಣಿಕೆ ಮಾಡಲು. ಸೊ ಇವೆಲ್ಲ ಪ್ಯಾರಾಮೀಟರ್ಸ್ ಗಳನ್ನ ಒಳಗೊಂಡು ನಾವು ಈ ಥಾಲಿನಾಮಿಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲು ಬೇಕಾಗಿರುವಂತಹ ಡೇಟಾನ ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಂತೀವಿ. ಸೊ ಅಂಡ್ ಒಂದು ಥಾಲಿಯಲ್ಲಿ ಏನೇನು ಇರಬೇಕು ಅನ್ನೋದನ್ನ ಅಥವಾ ಯಾವ ಎಷ್ಟರ ಮಟ್ಟಿಗೆ ನಾವು ಫುಡ್ ಐಟಮ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೋಬೇಕು ಅನ್ನೋದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇಂದ ಕೊಟ್ಟಿರುವಂತಹ ಡಯಟರಿ ಗೈಡ್ಲೈನ್ಸ್ ಅನ್ನು ಉಪಯೋಗಿಸ್ಕೊಂಡು ಅದರ ಮೇಲೆ ನಾವು ಒಂದು ಪ್ಲೇಟ್ ಆಫ್ ಮೀಲ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ನಾವು ಒಟ್ಟಾರೆ ಡೇಟಾ ತಗೊಂಡಿರುವಂತಹದ್ದನ್ನ ನಾವು ನೋಡಿದ್ವಿ. ವೆಜ್, ನಾನ್ ವೆಜ್ ಎರಡು ಸಪರೇಟ್ ಆಗಿ ತಗೊಂಡ್ಬಿಟ್ಟು ಏಪ್ರಿಲ್ 2006ರಿಂದ ಅಕ್ಟೋಬರ್ 2019 ಪ್ರೈಸ್ ವೇರಿಯೇಷನ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಪ್ರೈಸ್ ಟ್ರೆಂಡ್ಸ್ ಆಗಿರ್ಬೋದು, ವೇಜಸ್, ಆವರೇಜ್ ವರ್ಕರಿಗೆ ಎಷ್ಟರ ಮಟ್ಟಿಗೆ ಅವನಿಗೆ ವೇಜಸ್ ಸಿಗುತ್ತದೆ, ಅವನು ಎಷ್ಟು ಇನ್ಕಮ್ ಅನ್ನ ಪಡಿತಾನೆ. ಸೊ ಅದರಲ್ಲಿ ಆ ಅನಾಲಿಸಿಸ್ ಮೇಲೆ ಅಬ್ಸಲ್ಯೂಟ್ ಪ್ರೈಸಸ್, ಆವರೇಜ್ ಗೇನ್ ಫಾರ್ ಹೌಸ್ ಹೋಲ್ಡ್, ಅಫೋರ್ಡಬಿಲಿಟಿ. ಸೊ ಈ 3 ಕ್ಷೇತ್ರಗಳಲ್ಲಿ ನಾವು ಮಾಡ್ತಾ ಇರುವಂತಹ ಅನಾಲಿಸಿಸ್ ಅನ್ನ ಓದ್ತಾ ಇದೀವಿ. ಸೊ ಪ್ರೈಸ್ ಟ್ರೆಂಡ್ಸ್ ನೋಡಿದಾಗ ಅಬ್ಸಲ್ಯೂಟ್ ಪ್ರೈಸ್ ಆಫ್ ವೆಜಿಟೇರಿಯನ್ ಫುಡ್ ಏನಿದೆ, ಒಂದು ಬೆಲೆಯ ತಟ್ಟೆಯ ಬೆಲೆ, ವೆಜಿಟೇರಿಯನ್ ತಟ್ಟೆಯ ಬೆಲೆ ಏನಿದೆ, ನಾನ್ ವೆಜಿಟೇರಿಯನ್ ತಟ್ಟೆ ಬೆಲೆ ಎರಡೂ ಕಂಪೇರ್ ಮಾಡಿದಾಗ 2015-16ರಲ್ಲಿ ಇನ್ಕ್ರಿಮೆಂಟ್ ಅನ್ನ ಕಾಣ್ತೀವಿ, ಆದ್ರೆ 19ರಲ್ಲಿ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಅದೇ ರೀತಿಯಲ್ಲಿ ಸೇವಿಂಗ್ಸ್ ಅನ್ನ ನೋಡಿದಾಗ ಅಥವಾ ಉಳಿಸ್ತಾ ಇರೋದನ್ನ ನೋಡಿದಾಗ, ಒಂದು ಆವರೇಜ್ ಮನೆಯಲ್ಲಿ 5 ಜನ ಇದ್ದಾರೆ ಅಂತ ಅನ್ಕೊಂಡ್ರೆ 2 ವೆಜಿಟೇರಿಯನ್ ಥಾಲಿ ಅಥವಾ 2 ವೆಜಿಟೇರಿಯನ್ ಥಾಲೀಸ್ ಎ ಡೇ ಗೇನ್ಡ್ ಅರೌಂಡ್ 10,887 ರೂಪಾಯಿ ಆವರೇಜ್ ಪರ್ ಇಯರ್ ಲಾಭವನ್ನ ಅಥವಾ ಸೇವಿಂಗ್ಸ್ ಅನ್ನ ಮಾಡಲು ಸಾಧ್ಯವಾಯಿತು. ಅದೇ ನಾನ್ ವೆಜಿಟೇರಿಯನ್ ಆಗಿದ್ರೆ 11,787 ರೂಪಾಯಿ ಆವರೇಜ್ ಸೇವಿಂಗ್ಸ್ ಅನ್ನು ಮಾಡಲು ಸಾಧ್ಯವಾಯಿತು. ಅಫೋರ್ಡಬಿಲಿಟಿ ನೋಡಿದಾಗ ವೆಜಿಟೇರಿಯನ್ ಥಾಲೀಸ್ಗೆ 29% ಬೆಳವಣಿಗೆನ ಕಾಣ್ತೀವಿ 2006, 7 ಹಾಗೂ 19, 20ರವರೆಗೆ. ಅದೇ ನಾನ್ ವೆಜಿಟೇರಿಯನ್ ನೋಡಿದಾಗ ಅಫೋರ್ಡಬಿಲಿಟಿ ಸುಮಾರು 18% ಏರಿಕೆನ ಕಾಣ್ತೀವಿ. ಸೊ ಇದು ಅಫೋರ್ಡಬಿಲಿಟಿ ಮೇಲೆ. ಹಾಗೆ ಈ ಫಿಗರ್ ಅಲ್ಲಿ ನಾವು ನೋಡ್ತಾ ಇರುವಂತಹದ್ದು ಯಾವ ರೀತಿಯಾಗಿ ಬ್ಲೂ ಡ್ಯಾಶ್ ಲೈನ್ ಇಸ್ ದ ಲೀನಿಯರ್ ಫಿಟ್ ಟಿಲ್ 15-16 and projected further for next 5 years. ಸೊ 15-16ರವರೆಗೆ ಇರುವಂತಹ ಪ್ರೊಜೆಕ್ಷನ್ಸ್ ಹಾಗೂ ನೆಕ್ಸ್ಟ್ 19ರವರೆಗೆ ಮಾಡಿರುವಂತಹ ಪ್ರೊಜೆಕ್ಷನ್ಸ್ ಗಳನ್ನ ಈ ಫಿಗರ್ ಅಲ್ಲಿ ನಾವು ನೋಡಲಿದ್ದೇವೆ. ಸೊ ಒಟ್ಟಾರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಭಾರತ ದೇಶದ ಯಾವುದೇ ಭಾಗಗಳಲ್ಲಾಗಿರ್ಲಿ ಈ ಎಲ್ಲಾ ಸರ್ವೆ ಅನಾಲಿಟಿಕ್ಸ್ ಏನಿದೆ ಅದೆಲ್ಲ ಕಾಮನ್ ಆಗಿರುತ್ತದೆ. ಹಾಗೂ ಹೈಯೆಸ್ಟ್ ಗೇನ್ ಇನ್ ಎನಿ ಇಯರ್ ವಾಸ್ ಇನ್ ಸದರ್ನ್ ಇಂಡಿಯಾ, ಸದರ್ನ್ ರೀಜನ್ ಫಾರ್ ವೆಜಿಟೇರಿಯನ್ ಥಾಲಿ. ಹೆಚ್ಚಿನ ಮಾತ್ರದಲ್ಲಿ ಆಗಿರುವಂತಹ ಲಾಭಗಳಾಗಿರಬಹುದು ಅಥವಾ ಬೆಳವಣಿಗೆ ಆಗಿರಬಹುದು ಅದು ಸೌತ್ ಇಂಡಿಯಾದಲ್ಲಿ ಆಗಿದೆ 2018-19ರಲ್ಲಿ. ಹಾಗೂ ಗೇನ್ಸ್ ಆರ್ ಅಬ್ಸರ್ವ್ಡ್ ಅಕ್ರಾಸ್ ರೀಜನ್ಸ್, ವೆರಿ ಫ್ಯೂ ಎಕ್ಸೆಪ್ಷನ್ಸ್ ಎಕ್ಸಿಸ್ಟ್. ದ ಎಕ್ಸೆಪ್ಷನ್ಸ್ ಆರ್ ನಾರ್ತ್ ಈಸ್ಟರ್ನ್ ರೀಜನ್, ಈಸ್ಟರ್ನ್ ರೀಜನ್,
ಇನ್ 1617 ಇನ್ ಕೇಸ್ ಆಫ್ ವೆಜಿಟೇರಿಯನ್ ಥಾಲಿಗಳಲ್ಲಿ ಒಂದಿಷ್ಟು ಎಕ್ಸೆಪ್ಷನ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಅದು ನಾರ್ತ್ ಈಸ್ಟರ್ನ್ ರೀಜನ್ ಹಾಗೂ ಈಸ್ಟರ್ನ್ ರೀಜನ್ ಅಲ್ಲಿ. ಹಾಗೆ ಎಲ್ಲ ಸ್ಟೇಟ್ ಲೆವೆಲ್ ಫೈಂಡಿಂಗ್ಸ್ ಅನ್ನ ನೋಡಿದಾಗ ಜಾರ್ಖಂಡ್ ಮೋಸ್ಟ್ ಅಫೋರ್ಡಬಲ್ ವೆಜಿಟೇರಿಯನ್ ಥಾಲಿ 2019-20 ಅಲ್ಲಿ ಕಾಣ್ತಾ ಇದೀವಿ. ಹಾಗೂ ಜಾರ್ಖಂಡ್ ಸಹ ನಾನ್ ವೆಜಿಟೇರಿಯನ್ ಥಾಲಿಯಲ್ಲಿ ಮೋಸ್ಟ್ ಅಫೋರ್ಡಬಲ್ ರಾಷ್ಟ್ರವಾಗಿ ಉಳ್ಕೊಂಡಿದೆ. ವೆಜಿಟೇರಿಯನ್ ಥಾಲಿ ಹ್ಯಾಸ್ ಬಿಕಮ್ ಮೋರ್ ಅಫೋರ್ಡಬಲ್ ಇನ್ ಆಲ್ 25 ಸ್ಟೇಟ್ಸ್ ಅಂಡ್ ಯುಟೀಸ್. ಅದೇ ರೀತಿಯಲ್ಲಿ ನಾನ್ ವೆಜಿಟೇರಿಯನ್ ಥಾಲಿ ಅಫೋರ್ಡಬಿಲಿಟಿ ಹ್ಯಾಸ್ ಇನ್ಕ್ರೀಸ್ಡ್ ಆನ್ ಆಲ್ ಸ್ಟೇಟ್ಸ್ ಎಕ್ಸೆಪ್ಟ್ ಬಿಹಾರ್ ಅಂಡ್ ಮಹಾರಾಷ್ಟ್ರ. ನಾನ್ ವೆಜಿಟೇರಿಯನ್ ಥಾಲಿ ಅಫೋರ್ಡಬಿಲಿಟಿ ಹೆಚ್ಚಿಗೆ ಪ್ರತಿ ರಾಷ್ಟ್ರದಲ್ಲೂ ಆಗಿದೆ ಎಕ್ಸೆಪ್ಟ್ ಬಿಹಾರ್ ಅಂಡ್ ಮಹಾರಾಷ್ಟ್ರದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾದ್ರೆ ಈ ಒಟ್ಟಿನ ಮಾತ್ರದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಫುಡ್ ಇಸ್ ನಾಟ್ ಜಸ್ಟ್ ಅನ್ ಎಂಡ್ ಇನ್ ಇಟ್ಸೆಲ್ಫ್ ಬಟ್ ಆಲ್ಸೋ ಅನ್ ಎಸೆನ್ಷಿಯಲ್ ಇಂಟಿಗ್ರೆಂಟ್ ಇನ್ ದ ಗ್ರೋತ್ ಆಫ್ ಹ್ಯೂಮನ್ ಕ್ಯಾಪಿಟಲ್. ಸೊ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಹೆಚ್ಚಿನ ಮಾತ್ರದಲ್ಲಿ ಹೈಯೆಸ್ಟ್ ಯೂತ್ ಪಾಪ್ಯುಲೇಷನ್ ಏನಿದೆ, ಇದು ಏನಾದ್ರೂ ಎಫೆಕ್ಟಿವ್ ಆಗಬೇಕು ಅಥವಾ ಹ್ಯೂಮನ್ ಕ್ಯಾಪಿಟಲ್ ಅಂತ ಏನ್ ಕರಿತೀವಿ ಅದು ಬೆಳಿಬೇಕು ಅಂತಂದ್ರೆ ಅವ್ರಿಗೆ ಸರಿಯಾದ ನ್ಯೂಟ್ರಿಯೆಂಟ್ ಫುಡ್ ಸಿಗಬೇಕು. ಅಂಡ್ ಆ ನ್ಯೂಟ್ರಿಯೆಂಟ್ ಫುಡ್ ಅವರಿಗೆ ಸಿಗುವಷ್ಟು ಸರ್ಕಾರ ಆರ್ಥಿಕವಾಗಿ ಬೆಳವಣಿಗೆ ಅಥವಾ ಆರ್ಥಿಕವಾಗಿ ಬೆಳೆದು ನಿಂತಿದೆಯಾ ಇಲ್ಲವಾ ಅನ್ನೋದನ್ನ ಥಾಲಿನಾಮಿಕ್ಸ್ ಅಲ್ಲಿ ನಾವು ಓದ್ತೀವಿ. ಸೊ ಈ ಹ್ಯೂಮನ್ ಕ್ಯಾಪಿಟಲ್ ಅಲ್ಲಿ ಏನಾದ್ರೂ ಬೆಳವಣಿಗೆ ಆಗಬೇಕು ಅಂತಂದ್ರೆ ಫುಡ್ ನ ರಿಕ್ವೈರ್ಮೆಂಟ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡುವ ಅವಶ್ಯಕತೆ ಇರುತ್ತದೆ. ಅದೇ ರೀತಿಯಲ್ಲಿ ಅದು ನ್ಯಾಷನಲ್ ವೆಲ್ತ್ ಕ್ರಿಯೇಷನ್ ಗೆ ಸಾಧ್ಯವಾಗುತ್ತದೆ ಆಟೋಮೆಟಿಕಲಿ. ಹಾಗೂ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಒಂದು ಇಂಪಾರ್ಟೆಂಟ್ ಗೋಲ್ ಆಗಿರುವಂತದ್ದು ಝೀರೋ ಹಂಗರ್. ಸೊ ಆ ಝೀರೋ ಹಂಗರ್ ಗೋಲ್ ಅನ್ನ ನಾವು ರೀಚ್ ಆಗ್ಬೇಕಂತ ಆಗಕ್ಕೋಸ್ಕರ ಇನ್ನು ಯಾವ ಮಟ್ಟದಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನ ಅಥವಾ ಯಾವ ರೀತಿ ಮಟ್ಟದಲ್ಲಿ ನಾವು ಇನ್ನೂ ಕಾರ್ಯಕ್ರಮಗಳನ್ನ ಮುನ್ಸಾಗಿಸಬೇಕು ಅನ್ನೋದು ಈ ಥಾಲಿನಾಮಿಕ್ ಸ್ಟಡಿಯಿಂದ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಎರಡನೇದಾಗಿರುತ್ತದೆ, ಝೀರೋ ಹಂಗರ್. ಹಾಗೂ ಪಾವರ್ಟಿ, ಕ್ವಾಲಿಟಿ ಎಜುಕೇಶನ್, ಜೆಂಡರ್ ಈಕ್ವಾಲಿಟಿ, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್, ಕ್ಲೈಮೇಟ್ ಆಕ್ಷನ್, ಲೈಫ್ ಆನ್ ಲ್ಯಾಂಡ್. ಸೊ ಇವೆಲ್ಲವೂ ಇಂಟರ್ ರಿಲೇಟೆಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನೀವೇನಾದ್ರೂ ನಾವು ಮಾತಾಡ್ತಾ ಇರುವಂತಹ ಥಾಲಿನಾಮಿಕ್ಸ್ ಅಲ್ಲಿ ಆದಂತಹ ಬೆಳವಣಿಗೆಗಳಿಂದಾಗಿ ನಾವು ಪಾವರ್ಟಿಯನ್ನು ಹೊಡೆದಾಡಿಸಲು ಸಾಧ್ಯವಾಗುತ್ತದೆ. ಅದು ಗೋಲ್ ನಂಬರ್ 1. ಕ್ವಾಲಿಟಿ ಎಜುಕೇಶನ್, ಹ್ಯೂಮನ್ ಕ್ಯಾಪಿಟಲ್ ಗಟ್ಟಿಯಾಗಿ ಅಥವಾ ಹೆಲ್ದಿ ಇದ್ದಾಗ ಅವನು ಓದಕ್ಕೆ ಆಸಕ್ತಿನ ತೋರಿಸ್ತಾನೆ, ಕ್ವಾಲಿಟಿ ಎಜುಕೇಶನ್ ಸಿಗುತ್ತದೆ. ಗೋಲ್ 4 ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣ್ತೀವಿ. ಜೆಂಡರ್ ಈಕ್ವಾಲಿಟಿ, ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಕೂಡ ಈಕ್ವಾಲಿಟಿಯನ್ನು ನಾವು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಹಾಗೂ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ನ ಬಿಹೇವಿಯರ್ ಅಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿನ ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಕ್ಲೈಮೇಟ್ ಚೇಂಜ್, ಎಜುಕೇಶನ್ ಮತ್ತು ಕ್ಲೈಮೇಟ್ ಚೇಂಜ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇಟ್ ಇಸ್ ರಿಲೇಟೆಡ್. ಲೈಫ್ ಅಂಡ್ ಲ್ಯಾಂಡ್ ಏನಿದೆ ಗೋಲ್ ನಂಬರ್ 15 ಸಹ ನಾವು ಹೆಚ್ಚಿನ ಮಾತ್ರದಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡಲು ಸಾಧ್ಯವಾಗುತ್ತದೆ ಅನ್ನೋದು ಒಟ್ಟಾರೆಯಲ್ಲಿ ಮಾತಾಡ್ತೀವಿ. ಸೊ ಥಾಲಿನಾಮಿಕ್ಸ್ ಅನ್ನೋದು ಬರೀ ವ್ಯಾಲ್ಯೂ ಆಫ್ ಪ್ಲೇಟ್ ಅಲ್ಲ, ಅದರಿಂದಾಗಿ ಇನ್ಫ್ಲೇಷನ್ ಪ್ರೈಸಸ್ ಎಲ್ಲ ಆಗಿರ್ಬೋದು, ಅದರಿಂದಾಗಿ ಝೀರೋ ಹಂಗರ್ ಏನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದೆ, ಅದರಿಂದ ಹ್ಯೂಮನ್ ಕ್ಯಾಪಿಟಲ್ ಯಾವ ರೀತಿಯಾಗಿ, ಕ್ವಾಲಿಟಿ ಆಫ್ ಎಜುಕೇಶನ್ ಆಗಿರ್ಬೋದು, ಕ್ಲೈಮೇಟ್ ಆಕ್ಷನ್, ಲೈಫ್ ಅಂಡ್ ಲ್ಯಾಂಡ್. ಸೊ ಈ ರೀತಿಯ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಗಳು ಈ ಒಂದು ಪ್ಲೇಟಿನ ಬೆಲೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇದೆ. ಸೊ ಯಾವ್ಯಾವ ರಾಷ್ಟ್ರಗಳಲ್ಲಿ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಮಟ್ಟಕ್ಕೆ ಥಾಲಿನಾಮಿಕ್ಸ್ ಅನ್ನ ಇಂಪ್ರೂವ್ಮೆಂಟ್ಸ್ ಗಳನ್ನ ಕಾಣ್ತಾ ಇದೀವಿ, ಅಫೋರ್ಡಬಿಲಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಸೇವಿಂಗ್ಸ್ ಆಗಿರ್ಬೋದು. ಸೊ ಈ ಮಾತ್ರೆಯಲ್ಲಿ ಇದು ಆಟೋಮೆಟಿಕಲಿ ನಮ್ಮ ಭಾರತ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಇಂಪ್ರೂವ್ಮೆಂಟ್ಸ್ ಡೈರೆಕ್ಟ್ಲಿ ಮಾಡುತ್ತದೆ, ಇಂಪ್ಲಿಮೆಂಟೇಷನ್ ಅಥವಾ ಇಂಪ್ಯಾಕ್ಟ್ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಇದು ಇವತ್ತಿನ ಚಾಪ್ಟರ್ ನ ಅಂತ್ಯ. ಸೊ ಇಲ್ಲಿವರೆಗೂ ನಾವು ಮಾತಾಡಿರುವಂತಹದ್ದು ಎಲ್ಲ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ವೆಲ್ತ್ ಕ್ರಿಯೇಷನ್ ಅಥವಾ ನಮಗೆ ಇರುವಂತಹ ಟಾರ್ಗೆಟ್ $5 ಟ್ರಿಲಿಯನ್ ಎಕಾನಮಿನ ಯಾವ ಕ್ಷೇತ್ರಗಳಲ್ಲಿ ಭಾರತ ಸರ್ಕಾರ ಎಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂಡ್ ಯಾವ ರೀತಿಯ ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡಿದ್ವಿ. ಇಲ್ಲಿಗೆ ನಾವು ವಾಲ್ಯೂಮ್ 1 ಅನ್ನು ಮುಗಿಸ್ತಾ ಇದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇಷ್ಟು ದಿವಸ ಗ್ಯಾಪ್ ಕೊಟ್ಟಿದ್ರಲ್ಲಿ ಸುಮಾರು ನೀವು ಚಾಪ್ಟರ್ಸ್ ಗಳನ್ನ ಓದಿದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ಕೊಟ್ಟಿರುವಂತಹ ಚಾಪ್ಟರ್ಸ್ ಗಳನ್ನ ಈಗ ಮುಂದೆ ಬರುವಂತಹ ಶನಿವಾರದವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಎಕ್ಸಾಮ್ MCQ ಎಕ್ಸಾಮ್ ಅನ್ನ ಮಾಡೋಣ ಎಲ್ಲರಿಗೋಸ್ಕರ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಬರೋ ಮುಂದಿನ ಸಂಡೇ ಮಾಡಿದ್ರೆ ತಮಗೆಲ್ಲರಿಗೂ ಸಹಕಾರಿಯಾಗುತ್ತದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಸಂಡೇ ಏನಾದ್ರೂ MCQ ಮಾಡೋಣ ಅಂತಂದಿದ್ದಲ್ಲಿ ಕಮೆಂಟ್ ಮಾಡಿ, ಎಲ್ಲರೂ ಡಿಸ್ಕಸ್ ಮಾಡಿ ಯಾವಾಗ ಮಾಡೋಣ ಅನ್ನೋದನ್ನ ವಿಚಾರಣೆ ಮಾಡೋಣ. ಅಂಡ್ ಅದ್ರ ಬೇಸಿಸ್ ಮೇಲೆ ಡಿಸ್ಕಷನ್ ಕ್ಲಾಸ್ ನ ಇನ್ನೊಂದು ದಿವಸ ಇಡೋಣ. ಅದಾದ ನಂತರ ವಾಲ್ಯೂಮ್ 2 ಗೆ ಶಿಫ್ಟ್ ಆಗೋಣ. ಸೊ ಅಲ್ಲಿವರೆಗೂ ಎಲ್ಲರೂ ತಮ್ಮ ಹೆಲ್ತ್ ಅನ್ನ ಹುಷಾರಾಗಿ ನೋಡ್ಕೊಂಡು ಚೆನ್ನಾಗಿ ಓದಿ ಅಂತ ಹೇಳ್ತಾ ತಮ್ಮೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.